ಶೈಕ್ಷಣಿಕ ಕಾರ್ಯಾಗಾರ ಅಂತಿಮ ವರ್ಷದ ಪದವಿಯಲ್ಲಿ ಇರುವ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ, ಡಾಕ್ಟರ್ ಎ.ಪಿ. ಭಟ್, ರತ್ನಕುಮಾರ್ ಹಾಗೆ ಪ್ರೊಫೆಸರ್ ಕೆ. ಸದಾಶಿವರಾವ್ ಇವರನ್ನು ಮತ್ತು ಪ್ರವೀಣ್ ಗುಡಿ ಅವರನ್ನು ಸಂಸ್ಥೆ ಅಧ್ಯಕ್ಷರಾದ ಗಂಗಾಧರ್ ರಾಯರು ವೇದಿಕೆಗೆ ಆಹ್ವಾನಿಸಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಸಂಸ್ಥೆಯ ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಮಹನೀಯರಿಗೆ ಹಾಗೂ ಆಗಮಿಸಿರುವ ಎಲ್ಲ ವಿದ್ಯಾಪೋಷಕನ ಮಕ್ಕಳಿಗೆ ನಮಸ್ಕಾರ ಮತ್ತು ಸ್ವಾಗತ. ಅಂತಿಮ ಹಂತದಲ್ಲಿ, ಪದವಿಯ ಅಂತಿಮ ಹಂತದಲ್ಲಿ ನೀವಿದ್ದೀರೀಗ. ಇನ್ನು ಮುಂದೆ ಪೋಸ್ಟ್ ಗ್ರ್ಯಾಜುಯೇಷನ್ ಬೇಕಾ, ಇದರ ಬಗ್ಗೆ ಎಲ್ಲ ಮಾಹಿತಿ ಸಹ ನೀಡ್ತಾರೆ, ಮಾರ್ಗದರ್ಶನ ನೀಡ್ತಾರೆ. ಅಥವಾ ಡಿಗ್ರಿ ಆದ ನಂತರ ಏನು ಮಾಡ್ಬೋದು ಅಂತೇಳಿ ಇದರ ಬಗ್ಗೆ ಎಲ್ಲ ನಿಮಗೆ ಅಗತ್ಯ ಮಾಹಿತಿಯನ್ನು ನೀಡಲು ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ಘಾಟನೆಗೆ ಆಗಮಿಸಿರುವ ಪೂರ್ಣಪ್ರಜ್ಞಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ, PhD ಪದವೀಧರ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರು, ನಮ್ಮ ವಿದ್ಯಾಭಿಮಾನಿಗಳು, ಕಲಾರಂಗದ ಎಲ್ಲ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುವವರು ಮತ್ತು ನಮ್ಮ ಕಾರ್ಯದರ್ಶಿಯವರ ಗುರುಗಳು, ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಲಾರಂಗದ ವಿದ್ಯಾಪೋಷಕನ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ತನ್ನಿಂದಾದ ಸೇವೆಯನ್ನು ಸಲ್ಲಿಸುತ್ತಿರುವ ಡಾಕ್ಟರ್ A.P. ಭಟ್ರು, ಕಲಾರಂಗದ ಸದಸ್ಯರು ಹೌದು, ಪೋಷಕರು ಹೌದು, ಅವರು ಎಲ್ಲವೂ ನಮಗೆ ಗುರುಗಳಾಗಿ ಬಂದಿರುವ ಪ್ರೊಫೆಸರ್ A.P. ಭಟ್ರನ್ನು ಸಹ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ರತ್ನಕುಮಾರ್ ಮತ್ತೊಬ್ಬರು, ಅವರು ಆರೋಗ್ಯದ ವಿದ್ಯಾ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದವರು. ಬಂಟಕಾಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ದೀರ್ಘಕಾಲದ ಸೇವೆಯನ್ನು ಸಲ್ಲಿಸಿ ಈಗ ಅವರದ್ದೇ ಸ್ವಂತದ್ದು ಉಂಟು. ನಮಗೆ ಪೃಥ್ವಿ ಮಾರ್ಗದರ್ಶನ ಶಿಬಿರವನ್ನು ಮಾಡಿ IAS ಅಧಿಕಾರಿಗಳಿಗೆ ಅಧಿಕಾರಕ್ಕೆ ಬೇಕಾಗುವ UPSCಗೆ ಬೇಕಾಗುವ ಎಲ್ಲ ಮಾರ್ಗದರ್ಶನದ ಶಿಬಿರವನ್ನು ಮಾಡಿ ವಿದ್ಯಾಪೋಷಕನ ಎಷ್ಟೋ ಮಕ್ಕಳಿತವಾಗಿ ಅವರ ಇದರಲ್ಲಿ ಶಿಕ್ಷಣಕ್ಕೆ ಬೇಕಾದ ನೆರವನ್ನು ನೀಡಿ ಕಲಾರಂಗವನ್ನು ಪ್ರೋತ್ಸಾಹಿಸುತ್ತಿರುವ ಶ್ರೀ ರತ್ನಕುಮಾರ್ ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕ ಸ್ವಾಗತಿಸುತ್ತೇನೆ. ಯಕ್ಷಗಾನ ಕಲಾರಂಗದ ವಿದ್ಯಾಪೋಷಕನ ಕೋಶಾಧಿಕಾರಿ ಹಾಗೂ ಮಾರ್ಗದರ್ಶಕ, ದಾನಿ ಎಲ್ಲವೂ ನಮ್ಮ ಕಲಾರಂಗಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ಪ್ರೊಫೆಸರ್ ಸದಾಶಿವರಾವ್ ನಮ್ಮೊಂದಿಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಲಾರಂಗದ ಪೂರ್ಣಕಾಲಿಕ ಸೇವೆಯನ್ನು ಸಲ್ಲಿಸುತ್ತಿರುವ ಪ್ರೊಫೆಸರ್ ನಾರಾಯಣ M. ಹೆಗಡೆ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕ ಸ್ವಾಗತಿಸುತ್ತೇನೆ. ಈ ಹಿಂದೆ ನೀವು PUCಯಲ್ಲಿ ನಮ್ಮ ಶಿಬಿರಕ್ಕೆ ಭಾಗಿಸಿರುವಾಗ ನಿಮಗೆ ಪ್ರವೀಣ್ ಅಣ್ಣ, ನೀವು ಅವರ ಬಗ್ಗೆ ನಿಮಗೆ ಗೊತ್ತುಂಟು ಎಲ್ಲರಿಗೂ. 5 ದಿವಸದ ಕ್ಯಾಂಪಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಿ. ಆಗ ಅವರ ಮಾತುಗಳಿಂದ ನೀವು ಪ್ರೇರಿತರಾಗಿದ್ದೀರಿ. ಅವರು ಈ 2 ದಿವಸದ ಕಾರ್ಯಾಗಾರದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕ ಸ್ವಾಗತಿಸುತ್ತೇನೆ. ಕಲಾರಂಗದ ಕಾರ್ಯದರ್ಶಿಗಳಾದ ಮುರಳಿ ಕಡಕಾರ್ ಹಾಗೆ ಅನಂತರಾಜ್ ಉಪಾಧ್ಯಾಯರು, ಇನ್ನೂ ಹಲವರು ನಮ್ಮೊಟ್ಟಿಗೆ ಅಶೋಕ್ ಸರ್ ಎಲ್ಲ ಸೇರಿಕೊಳ್ಳಿಕ್ಕಿದ್ದಾರೆ. ಎಲ್ಲರನ್ನ ಪ್ರೀತಿಪೂರ್ವಕ ಸ್ವಾಗತಿಸುತ್ತೇನೆ. ಮಲ್ಯಾಡಿ ಪ್ರಶಾಂತ್ ನಮ್ಮೊಂದಿಗಿದ್ದಾರೆ, ಅವರನ್ನು, ಹಾಗೆ ನಿತಿನ್ ಇದ್ದಾರೆ, ಅವರನ್ನು. ಆಗಮಿಸಿರುವ ಎಲ್ಲ ಮಕ್ಕಳು ಇದರ ಸಂಪೂರ್ಣ ಪ್ರಯೋಜನವನ್ನು ಪಡೆಯಿರಿ ಅಂತ ಹೇಳುತ್ತಾ ನಿಮಗೂ ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್. ಯಕ್ಷಗಾನ ಕಲಾರಂಗದ ಒಂದು ಉಪಭಾಗ ವಿದ್ಯಾಪೋಷಕ 21ನೇ ವರ್ಷ. ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾ ಈ ಸಂಸ್ಥೆ ಬೆಳೆದಿದೆ. ಅದರಲ್ಲಿ ಬಹಳ ಮುಖ್ಯವಾದ್ದು ಈ ಶಿಬಿರ ಕೊಟ್ಟಷ್ಟು ಒಂದು ಧನ್ಯತೆಯನ್ನು, ಸಾರ್ಥಕ ಭಾವವನ್ನು ನಮಗೆ ಬೇರೆ ಯಾವ ಕಾರ್ಯಕ್ರಮವೂ ಕೊಡ್ತಾ ಇಲ್ಲ. ಅದರ ಹಿಂದೆ ಒಂದಷ್ಟು ತಂಡದ ಪರಿಶ್ರಮ ಇದೆ. ಈಗ ನಿಮ್ಮ ಶಿಬಿರವೂ ಇರ್ಬೋದು, ನೀವೀಗ ಬಂದಿದ್ದೀರಿ. ಎಲ್ಲರೂ ಶಿಬಿರಕ್ಕೆ ಬರುವಾಗ ಒಂದು ರೀತಿಯ ಮ್ಲಾನವದನರಾಗಿ ನಿರಾಶಾಚಿತ್ತದಿಂದ ಒಂದು ದಿವಸ ಬಿಡಬೇಕಲ್ಲ ಮನೆಯಲ್ಲಿ ಅಂತ ಬರ್ತಾರೆ. ನಮ್ಮ ಉದ್ದೇಶ ಹೋಗುವಾಗ ಸಾರ್ಥಕ ಆಯಿತು, ನಾವು ಬಂದದ್ದು ಅಂತ ಆಗಬೇಕು ಹೇಳಿ. ಅದಕ್ಕಾಗಿ ಇಡೀ ತಂಡ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಕೆಲಸ ಮಾಡ್ತಾಯಿದೆ. ಅದರಿಂದ ಮೊದಲಾಗಿ ನಿಮಗೂ ಹೇಳೋದು, ನೀವು ಇಲ್ಲಿಂದ ಹೋಗುವಾಗ ನಾವು 2 ದಿವಸ ಬಂದದ್ದು ಸಾರ್ಥಕ ಆಯಿತು ಅಂತ ಭಾವ ನಿಮ್ಮಲ್ಲಿ ಸ್ಫುರಿಸಬೇಕು. ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ, ನಮ್ಮ ಯಾವುದೇ ಇರ್ಬೋದು, ಶಾಲಾ ಶಿಕ್ಷಣ ಇರ್ಬೋದು,
ಕಾಲೇಜ್ ಶಿಕ್ಷಣ ಇರ್ಬೋದು, ನಾನು ಒಬ್ಬ ಟೀಚರಾಗಿ, ಇಲ್ಲಿರುವವರೆಲ್ಲರೂ ಪ್ರಾಂಶುಪಾಲರಾಗಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದವರು, ತುಂಬ ಅದರ ನೆಗೆಟಿವ್ ಸಂಗತಿಗಳು ಅಥವಾ ಮಿತಿಗಳನ್ನು ನಾವು ಅರ್ಥಕೊಂಡವರು. ಈ ಶಿಬಿರ, ಉದಾಹರಣೆಗೆ ಮೊನ್ನೆ ವಿದ್ಯಾಪೋಷಕಿನ 5 ದಿವಸ ಶಿಬಿರ ಮಾಡಿದೆವು. ಎಷ್ಟೋ ಮಕ್ಕಳು ಹೇಳಿದರು, ನಮಗೂ ಅನ್ನಿಸ್ತದೆ ಒಂದು ಸೆಮೆಸ್ಟರಲ್ಲಿ ಕೊಡುವ ಅನುಭವವನ್ನು ಒಂದು ಶಿಬಿರ ಮಕ್ಕಳಿಗೆ ಕೊಡ್ತಾ ಇದೆ. ಭಾಳ ಮುಖ್ಯವಾಗಿ ಪಠ್ಯ ಪುಸ್ತಕದಿಂದ ಹೊರತುಪಡಿಸಿ ಒಂದು ಪ್ರಪಂಚವನ್ನು ಮಕ್ಕಳಿಗೆ ತೋರಿಸ್ಬೇಕು. ಅದು ನಿಮ್ಮದು ಕಾಲಘಟ್ಟ ಇದು. ನಾವು ಪದವಿಯ ವಿದ್ಯಾರ್ಥಿಗಳಿಗೆ ಆರಂಭದಲ್ಲಿ ಒಂದು 5-6 ವರ್ಷ ವಿಶ್ವಕೊಂಕಣಿ ಕೇಂದ್ರದಲ್ಲಿ ಸೆಕೆಂಡ್ ಇಯರ್ ಡಿಗ್ರಿ ಮುಗಿಸಿದ ಮಕ್ಕಳಿಗೆ ನಮಗೆ ಉಚಿತವಾಗಿ ಅಲ್ಲಿ ಒಂದು ಶಿಬಿರವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು. ಇದು 6 ವರ್ಷ 6 ದಿವಸದ ಶಿಬಿರ ಮಾಡಿದೆವು. ತುಂಬ ಉಪಯುಕ್ತವಾಯಿತು. ಈಗಲೂ ಮಕ್ಕಳು ಹೇಳ್ತಾರೆ, ಸರ್ ಆ ಶಿಬಿರದಿಂದ ಭಾಗವಹಿಸಿದ್ದರಿಂದ ಮೊದಲು ನಮಗೆ ನಮ್ಮ ರೆಸ್ಯೂಮ್ ಬರೀಲಿಕ್ಕೆ ಗೊತ್ತಿರಲಿಲ್ಲ, ಇಂಟರ್ವ್ಯೂ ಫೇಸ್ ಮಾಡಲಿಕ್ಕೆ ಗೊತ್ತಿಲ್ಲ, ಗ್ರೂಪ್ ಡಿಸ್ಕಷನ್ ಹೇಳಿದ್ರೆ ಗೊತ್ತಿಲ್ಲ, ಸರಿಯಾಗಿ ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಗೊತ್ತಿಲ್ಲ, ಕಮ್ಯುನಿಕೇಷನ್ ಗೊತ್ತಿರಲಿಲ್ಲ ಹೇಳಿ. ಮತ್ತೆ ಅದು ಬೇರೆ ಕಾರಣಕ್ಕೆ ಅಲ್ಲಿ ಸ್ಥಗಿತ ಆಯಿತು. ಆ ಸಂಸ್ಥೆ ಸ್ವಲ್ಪ ನಿಧಾನಗತಿಯಾಗಿ ನಡೀತಾ ಇದೆ ವಿಶ್ವಕೊಂಕಣಿ ಕೇಂದ್ರ. ನಾವು ಅದರ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ. ನಮಗೆ ಒಂದಷ್ಟು 4 ವಿಭಾಗದಲ್ಲಿ ಕೆಲಸ ಮಾಡಲಿಕ್ಕಿದೆ. ಯೋಚಿಸ್ತಾ ಇರುವಾಗ ಪ್ರವೀಣ್ ಗುಡಿಯವರು ಡಿಗ್ರಿ ಅವರಿಗೆ ಮಾಡಿ ನಾನಿದ್ದೇನೆ, ಯಾವಾಗ ಅದು ಭಾಳ ಉಪಯುಕ್ತ ಹೇಳಿದರು. ದೊಡ್ಡ ಸಮಸ್ಯೆ ಹೇಳಿದರೆ ನಿಮ್ಮನ್ನು ಒಟ್ಟು ಸೇರಿಸುವುದು. ಇವತ್ತು ಹಾಗೆ ನಮ್ಮದು ಅಂತಿಮ ವರ್ಷದ ಪದವಿಯಲ್ಲಿ 85 ಮಕ್ಕಳಿದ್ದಾರೆ ಸರ್. 85ರಲ್ಲಿ 50 ಮಂದಿ ಕಾಮರ್ಸ್ ಮಕ್ಕಳು, 33 ಮಂದಿ ವಿಜ್ಞಾನ ವಿಭಾಗದವರು, 2 ಆರ್ಟ್ಸ್ ತಗೊಂಡಿದ್ದಾರೆ. 85 ಮಕ್ಕಳು. ಈಗ ಇಬ್ಬರದ್ದು ಫೋನ್ ಬಂದಾಯಿತು, ಸರ್ ಹೊಟ್ಟೆ ನೋವು, ಸರ್ ನಾಳೆ ಅಣ್ಣನ ಮಗಳ ಮದುವೆ. ಯಾವ ಅಣ್ಣ ಕೇಳಿದರೆ ದೊಡ್ಡಪ್ಪನ ತಮ್ಮನ ಹಾಗೆ ಅಣ್ಣ, ದೊಡ್ಡವರೆಲ್ಲ ಅಣ್ಣಂದಿರು. ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದೇ ಕಷ್ಟ ಆಗ್ತದೆ. ಒಟ್ಟು ಸೇರಿಸೋದೇ ಒಂದು ಸಮಸ್ಯೆ. ಅದಕ್ಕೆ ನಾವು ಹುಡುಕಿ ಇವತ್ತು ಭಾನುವಾರ, ನಾಳೆ ಬಸವ ಜಯಂತಿ, ಸರ್ಕಾರಿ ರಜೆ, ಈ ಹಿನ್ನೆಲೆಯಲ್ಲಿ 2 ದಿವಸ ಮಾಡಿದ್ದೇವೆ. ಮುಂದೆ ಆಶಯ ಇದೆ, ಸೆಕೆಂಡ್ ಇಯರ್ ಡಿಗ್ರಿಯ ಮಕ್ಕಳಿಗೆ ನಾಡ್ದು 4th ಸೆಮೆಸ್ಟರ್ ಆದಮೇಲೆ ಕನಿಷ್ಠ ಒಂದು 5 ದಿವಸದಷ್ಟು ಕ್ಯಾಂಪ್ ಮಾಡಲೇಬೇಕು. 2 ದಿವಸ ಸಾಕಾಗುವುದಿಲ್ಲ, ಗೊತ್ತಿದೆ ನಮಗೆ. ಈಗ ಯಾಕೆ 2 ದಿವಸ ಮಾಡಿದ್ದು ಹೇಳಿದರೆ, ನಿಮಗೆ ರಜೆ ಇಲ್ಲ, ನಿಮ್ಮನ್ನು ಒಟ್ಟು ಸೇರಿಸುವುದೇ ಕಷ್ಟ ನಮಗೆ. ಅದಕ್ಕೆ ಇವತ್ತಿನಿಂದ ಮೊದಲುಗೊಂಡು ನಾಳೆ 4-5 ಗಂಟೆಗೆ ನಿಮ್ಮನ್ನು ಇಲ್ಲಿಂದ ಬಿಡ್ತೇವೆ. ಸನ್ನಿವಾಸ ಮಾಡಿದ್ರಿಂದ ನಮಗೆ ರಾತ್ರಿ ಟೈಮ್ ಸಿಗ್ತದೆ. ನಾವು ವಿದ್ಯಾಪೋಷಕ ಮಾಡುವಾಗ 11-11:30ವರೆಗೆ ಮಕ್ಕಳನ್ನು ಕೊಡಿಸಿದ್ದೇವೆ. ನೀವೆಲ್ಲ ವಿದ್ಯಾಪೋಷಕ ಕ್ಯಾಂಪಿನಲ್ಲಿ ಭಾಗವಹಿಸಿದವರೇ ಫಸ್ಟ್ ಇಯರ್ನಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಒಂದು ರಾತ್ರಿ ನೀವು ಇಲ್ಲಿ ಕಳಿಬೇಕು, ನಾಳೆ ನಿಮ್ಮನ್ನು ಇಲ್ಲಿಂದ ಬಿಡುಗಡೆಗೊಳಿಸ್ತೇವೆ. ಅದು ಸೂಚನೆ ಎಲ್ಲ ಮತ್ತೆ ಕೊಡುವ. ಈಗ ಸಮಯದ ಮಿತಿ ಇದೆ, ನಾವು 11 ಗಂಟೆಗೆ ಇದನ್ನು ಮುಗಿಸಬೇಕು. ಈ ಹಿನ್ನೆಲೆಯಲ್ಲಿ ಇದು ಬಹುಶಃ ಪ್ರವೀಣ್ ಗುಡಿ ಹೇಳಿದ್ರಿಂದ ನಾವೀಗ ಆರಂಭ ಮಾಡಿದ್ದು. ಮುಂದೆ ಇದು ಕಂಟಿನ್ಯೂ ಆಗ್ತದೆ. ನಾವು ಒಂದು ಆರಂಭ ಮಾಡಿದರೆ ಮತ್ತೆ ಅದನ್ನು ಮುಗಿಸುವುದಿಲ್ಲ, ನಿಲ್ಲಿಸುವುದಿಲ್ಲ. ಈಗಾಗಲೇ ಅತಿಥಿಗಳ ಬಗ್ಗೆ ಎಲ್ಲ ಹೇಳಿದರು. ನನಗೆ ಒಬ್ಬೊಬ್ಬರ ಬಗ್ಗೆ ಹೇಳಲಿಕ್ಕೆ ಹೋದರೆ ನನ್ನದೇ ಅರ್ಧ ಗಂಟೆ ಭಾಷಣ ಆಗ್ತದೆ. ಅದರಿಂದ ಏನನ್ನೂ ಹೇಳುವುದಿಲ್ಲ. ನೇರವಾಗಿ ಅತಿಥಿಗಳು, ವೇದಿಕೆಯಲ್ಲಿರುವ ಅತಿಥಿಗಳು ಜ್ಯೋತಿಯನ್ನು ಬೆಳಗಿಸಿ ಈ ಒಂದು 2 ದಿನದ ಶೈಕ್ಷಣಿಕ ಕಾರ್ಯಾಗಾರವನ್ನು ಉದ್ಘಾಟಿಸಬೇಕು ಅಂತ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಈಗಾಗಲೇ ಅಧ್ಯಕ್ಷರು ಹೇಳಿದರು. ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಫಿಸಿಕ್ಸ್ ಉಪನ್ಯಾಸಕರಾಗಿ, ಆ ಬಳಿಕ ಯೂನಿವರ್ಸಿಟಿಯಲ್ಲಿ ಪರೀಕ್ಷಾಂಗ, ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷಾಂಗ ಕುಲಸಚಿವರಾಗಿ, ಮತ್ತೆ ಪುನಃ ನಿವೃತ್ತರಾದ ಬಳಿಕ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಹಲವು ವರ್ಷ ಒಬ್ಬ ಅತಿಥಿ ಉಪನ್ಯಾಸಕರಾಗಿ ಮಂಗಳೂರಿನಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟುವಲ್ಲಿ ಕೆಲಸ ಮಾಡಿದವರು. ಶಿಕ್ಷಣದ ಬಗ್ಗೆ ಅಪಾರ ಪ್ರೀತಿ. ಒಂದು ದೃಷ್ಟಾಂತವನ್ನು ಕೊಟ್ಟು ಅವರು ಮಾತನ್ನು ಆರಂಭಿಸ್ತಾರೆ. ಅವರು ಯೂನಿವರ್ಸಿಟಿಯಲ್ಲಿ 6-7 ವರ್ಷ ಪರೀಕ್ಷಾಂಗ ಕುಲಸಚಿವರಾಗಿ, 7 ವರ್ಷವೋ 11 ವರ್ಷವೇನ
ಕೆಲಸ ಮಾಡಿದ್ದಾರೆ. ಅವರ ಕಂಡೀಷನ್ ಒಂದೇ ಇದ್ದದ್ದು, ಸರ್ ನಾನು ಆಡಳಿತಾತ್ಮಕವಾಗಿ ಕೆಲಸ ಮಾಡ್ತೇನೆ, ಆದರೆ ಕನಿಷ್ಠ ವಾರಕ್ಕೆ 2 ದಿವಸ ನನಗೆ ಪಾಠಕ್ಕೆ ಅವಕಾಶ ಕೊಡಬೇಕು, ಫಿಸಿಕ್ಸ್ ಪಾಠ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಅಂದರೆ ಪಾಠದ ಬಗ್ಗೆ, ಬೋಧನೆಯ ಬಗ್ಗೆ, ಮಕ್ಕಳ ಬಗ್ಗೆ ಅವರಿಗಿರುವ ಆಸಕ್ತಿಯನ್ನು ಈ ಒಂದು ದೃಷ್ಟಾಂತ ತೋರಿಸ್ತದೆ. ಸದಾ ಕಲೆಯ ಬಗ್ಗೆಯೂ ಯಕ್ಷಗಾನದ ಬಗ್ಗೆಯೂ ಪ್ರೀತಿ ಇರುವವರು, ಯಶ ಮಾಡಿದ್ದಾರೆ. ಸಂಸ್ಥೆಯ ಬಗ್ಗೆಯೂ ತುಂಬ ಗೌರವ ಇರುವವರು. ದೊಡ್ಡ ಮೊತ್ತವನ್ನು ಕಳೆದ ವರ್ಷ ಸಂಸ್ಥೆಗೆ ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ನಿವೃತ್ತರಾದ ಬಳಿಕ ಅವರು ಕೃಷಿಯಲ್ಲಿ ತಮ್ಮನ್ನು ಸಂಪೂರ್ಣ ತೊಡಗಿಸಿಕೊಂಡಿದ್ದಾರೆ. ಅವರ ಮನೆಗೆ ಹೋದರೆ ಒಂದೊಂದು ಗಿಡವನ್ನು ವಿವರಿಸುವಾಗ ಅವರ ಮುಖವನ್ನು ನೋಡಬೇಕು. ಇದು ಜೀವನೋತ್ಸಾಹ. ಈಗ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರು ಮಾತನಾಡ್ತಾರೆ. ಅವರು ನಿಮ್ಗೆ ಗೊತ್ತಿದೆ, ಅವರ ಪೀರಿಯಡಲ್ಲಿ ಹೇಗೆ ಹೇಳಿದರೆ, ಬೆಲ್ಲ ಆದಮೇಲೆ 1 ಗಂಟೆಯ ಪಾಠ, ಬೆಲ್ಲ ಆದಮೇಲೆ ಒಂದು 10 ನಿಮಿಷ ಬೇಕು ಅವ್ರ ಕ್ಲಾಸಿಂದ ಹೊರಗೋಗಲಿಕ್ಕೆ. ಅಂದರೆ ಒಂದು ಪಾಠವನ್ನು ಹಿಡ್ಕೊಂಡ್ರೆ ಇಡೀ ಅದರಲ್ಲಿ ಅವರು ಲೀನ್ ಆಗಿರ್ತಾರೆ. ತಪಸ್ಸಿನ ಹಾಗೆ ಒಂದು ವಿಷಯವನ್ನು ಮಂಡಿಸುವ ಅಪೂರ್ವ ಪ್ರತಿಭೆ ಅವರು. ಕಾಲಮಿತಿಯಲ್ಲಿ ಗೊತ್ತಿದೆ, ಹೇಳಿದೆ ಸರ್ ಎಷ್ಟು ನಿಮಿಷ, ಒಂದು 10-15 ನಿಮಿಷ ನಮಗೆ ಆಶೀರ್ವಾದ ಮಾಡಿ ಮಕ್ಕಳಿಗೆ ಅಂತ ಹೇಳಿದ್ದೇನೆ ಸರ್, ನಿಮ್ಮ ಮಾತಿಗಾಗಿ. ಆಸೀನರಾಗಿರುವ ಕಲಾರಂಗದ ಪದಾಧಿಕಾರಿಗಳಾಗಿ ಈ ಸಂಸ್ಥೆಯನ್ನು ಮುಂದುವರಿಸುತ್ತಾ ಇರುವಂಥ ಎಲ್ರಿಗೂ ನಮಸ್ಕಾರ. ಮುರಳಿ ಕಡೆಕಾರವರು ನನ್ನ ಮಿತ್ರ, ಒಂದು ಕಾಲಕ್ಕೆ ವಿದ್ಯಾರ್ಥಿಯೂ ಆಗಿದ್ದವರು. ಒಂದು ದೃಷ್ಟಿಯಿಂದ ನನಗೆ ಮತ್ತು ಅವರ ಸಂಸಾರಕ್ಕೆ ಭಾಳ ಹತ್ತಿರದ ನಂಟು. ಅವರ ಒಬ್ಬ ಅಣ್ಣ, 2 ಅಕ್ಕಂದಿರು, ಒಬ್ಬಳು ಸೊಸೆ, ಇಷ್ಟು ಜನನೂ ನನ್ನ ವಿದ್ಯಾರ್ಥಿಗಳಾಗಿದ್ದರು. ಹಾಗಾಗಿ ನನ್ನ ಮೇಲೆ ತುಂಬ ಪ್ರೀತಿ ಗೌರವದಿಂದ ಏನೋ ಒಂದು ಹೊಗಳಿಕೆಯ ಮಾತನ್ನೆಲ್ಲ ಆಡಿದರು. ಆದರೆ ನಾನು ಇವತ್ತು ನಿಮ್ಮನ್ನು, ನೀವು ಈಗ ಒಂದು ಬಹಳ ಮುಖ್ಯವಾದ ಕಾಲಘಟ್ಟದಲ್ಲಿ ಇದ್ದೀರಿ. ಅಂದರೆ ಪದವಿ ಮುಗಿಸಿ ಆನಂತರ ಏನು ಮಾಡಬೇಕು ಎನ್ನುವಂತಹ ಒಂದು ನಿರ್ಧಾರ ತಗೊಳ್ಳಿಕ್ಕೆ ನಿಮಗೆ ಸಾಕಷ್ಟು ವ್ಯಾಪಕವಾದಂತಹ ಜ್ಞಾನ, ಅಂದರೆ ಅದರ ಬಗ್ಗೆ ತಿಳುವಳಿಕೆ ಬರೋದು ಒಳ್ಳೆಯದು ಎನ್ನುವ ದೃಷ್ಟಿಯಿಂದ ಈ ವಿದ್ಯಾಪೋಷಕ ವಿದ್ಯಾರ್ಥಿಗಳಿಗೆ ಇವರು 2 ದಿನಗಳ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಮುರಳಿ ಕಡೆಕಾರವರು ಮನೆಗೆ ಬಂದವರು ಹೇಳಿದರು, ನೀವು ಬಂದು ಮಕ್ಕಳಿಗೆ ಆಶೀರ್ವದಿಸಬೇಕು ಅಂಥೇಳಿ. ಹಾಗೆ ಆಶೀರ್ವಾದ ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಆದರೆ ನನ್ನ ಹಾರೈಕೆ ಯಾವತ್ತೂ ಇರುತ್ತೆ. ಆದ್ದರಿಂದ ಹರಸುವ ಬದಲು ನಾನು ನಿಮಗೆ ಒಳ್ಳೆಯದಾಗಲಿ ಅಂತ ಮೊದಲು ಹಾರೈಸ್ತೇನೆ. ಈ ಥರದ ಶಿಬಿರಗಳನ್ನು ಏರ್ಪಡಿಸುವುದರಿಂದ ಪ್ರಾಯಶಃ ನಿಮಗೆ ತುಂಬ ಅನುಕೂಲ ಆಗಬಹುದು. ಯಾಕೆ ಹೇಳಿದರೆ, ಈ ಕಾಲಘಟ್ಟದಲ್ಲಿ 2026ನೇ ಇಸ್ವಿಯಲ್ಲಿ ಈ ಪ್ರಪಂಚ ಯಾವ ಥರ ನಡೀತಾ ಇದೆಯೋ ಹೀಗೆ 60 ವರ್ಷಗಳ ಹಿಂದೆ ಇರಲಿಲ್ಲ. ನಾನು ಡಿಗ್ರಿ ಮುಗಿಸಿದ್ದು 1966ರಲ್ಲಿ. ಆಗ ಈ ಥರದ ಒಂದು ಧಾವಂತ ಇರಲಿಲ್ಲ. ಜನಸಂಖ್ಯೆಯೂ ಬಹಳ ಕಡಿಮೆ. ನಮ್ಮದು ನಿಮ್ಮ ಈಗಿನ ಒಂದು ಸ್ಥಿತಿಯನ್ನು ಪರಿಶೀಲಿಸಿದರೆ ನಾವು ಬಹಳ ಸ್ವಚ್ಛಂದವಾಗಿ ಜೀವಿಸಿದವರು. ಹೀಗೆ ಏನು ಮಾಡಬೇಕು ಅಂತ ನಮಗೆ ಹೇಳುವವರು ಹೆಚ್ಚು ಇರಲಿಲ್ಲ, ಯಾರೂ ಹೇಳ್ತಲೂ ಇರಲಿಲ್ಲ. ನಮ್ಮ ತಂದೆ ತಾಯಿಗಳು ಕೂಡ ಅಷ್ಟೇ. ಪಟ್ಟಣದಲ್ಲಿರುವ ಕೆಲವು ಸಂಸಾರಗಳಲ್ಲಿ ಆ ಥರದ ಸಹಾಯ ಮಕ್ಕಳಿಗೆ ಸಿಕ್ಕಿರಬಹುದು. ನಾನು ಹಳ್ಳಿಯಲ್ಲಿ ಬೆಳೆದವ, ಕನ್ನಡ ಮಾಧ್ಯಮದಲ್ಲಿಯೇ ಕಲಿತವ. ನಾನು ಖುಷಿ ಬಂದಾಗ ಓದುವುದು, ಖುಷಿ ಬಂದದ್ದನ್ನು ಓದುವುದು, ಈ ಥರದ ಒಂದು ಸ್ವಚ್ಛಂದ ಜೀವನ. ಅದರಿಂದ ಹಾನಿಯಾಗಿದೆ ಅಂತ ನಾನು ತಿಳಿಯುವುದಿಲ್ಲ. ಆ ಸ್ವಾತಂತ್ರ್ಯ ಇದ್ದದ್ರಿಂದ ನಮಗೆ ಶಾಲೆಯ ಹೆಚ್ಚಿನ ಒತ್ತಡವೂ ಇಲ್ಲದೇ ಇದ್ದ ಕಾಲದಲ್ಲಿ ನಮಗೇನು ತೊಂದರೆ ಅಂತ ಅನಿಸಿಲ್ಲ. ಆದರೆ ಇವತ್ತು ಕಾಲ ಹಾಗಿಲ್ಲ. ನಮಗೆ ಹೆಚ್ಚು ತಿಳುವಳಿಕೆ ಬೇಕೇ ಬೇಕು. ಮತ್ತು ಯಾವುದು ನಮಗೆ ಗೊತ್ತಿರಬೇಕು, ಯಾವ ವಿಷಯದಲ್ಲಿ ನಮ್ಮ ತಿಳುವಳಿಕೆ ಹೆಚ್ಚಬೇಕು ಎನ್ನುವುದನ್ನು ನಿರ್ಧಾರ ಮಾಡುವುದು ಕಷ್ಟ.
ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಅದು ಕಥಾರೂಪದಲ್ಲಿ ಅಂತ ನಿಮಗೆ ಕಾಣಿಸಿದರೂ ಕೂಡ ಕಥೆ ಅಲ್ಲ, ಅದು ಪ್ರತಿ ಶಬ್ದವೂ ನಿಜ ನಡೆದದ್ದು. 2005ರಲ್ಲಿ ನಾನು ನಿವೃತ್ತನಾದೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಭೌತಶಾಸ್ತ್ರ ವಿಭಾಗದ ಅಧ್ಯಕ್ಷನಾಗಿದ್ದೆ ಆ ಕಾಲಕ್ಕೆ. ಒಂದು 11 ವರ್ಷ ನಾನು ಅಡ್ಮಿನಿಸ್ಟ್ರೇಷನ್ನಲ್ಲಿದ್ದೆ. ಅದರಲ್ಲಿ ಮೊದಲ 7 ವರ್ಷ ಡೆಪ್ಯೂಟಿ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಅಂತ ಹೇಳಿ, ಆನಂತರದ 4 ವರ್ಷ ಪರೀಕ್ಷಾಂಗ ಕುಲಸಚಿವನಾಗಿ. ಆಗ ನನಗೆ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರು ಮತ್ತು ಅಧ್ಯಾಪಕರ ಪರಿಚಯ ತುಂಬ ಆಗ್ತಿತ್ತು. ಆಗ ಇಂಜಿನಿಯರಿಂಗ್, ಮೆಡಿಕಲ್, ಲಾ, ಎಜುಕೇಷನ್, ಎಲ್ಲ ಕಾಲೇಜುಗಳು ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯದ ಪರಿಧಿಯಲ್ಲಿತ್ತು. ಎಲ್ಲ ಕಾಲೇಜುಗಳಿಗೂ ಪರೀಕ್ಷೆ ನಡೆಸುವಂತಹ ಜವಾಬ್ದಾರಿ ಮಂಗಳೂರು ವಿಶ್ವವಿದ್ಯಾನಿಲಯದ್ದಿತ್ತು. ಕೊನೆಯ 2 ವರ್ಷ ನಾನು ವಿಭಾಗದ ಮುಖ್ಯಸ್ಥನಾಗಿದ್ದೆ. ಅದಕ್ಕೆ ಸಂಬಂಧಿಸಿ ಒಂದು ಸಣ್ಣ ಘಟನೆ ಹೇಳ್ತೇನೆ. ನನ್ನ ವಿದಾಯ ಸಮಾರಂಭದಲ್ಲಿ ನಮ್ಮ ಮಿತ್ರರಾಗಿದ್ದಂತಹ ಒಬ್ಬರು, ನನ್ನ ಒಳ್ಳೆಯ ಸ್ನೇಹಿತ ಅವರು ಒಂದು ಮಾತು ಹೇಳಿದರು. ಸಾಮಾನ್ಯವಾಗಿ ವಿದಾಯ ಸಮಾರಂಭದಲ್ಲಿ ಎಲ್ಲ ಹೊಗಳ್ತಾರೆ, ಯಾರು ನಿವೃತ್ತರಾಗ್ತಾರೋ ಅವರ ಬಗ್ಗೆ ಒಳ್ಳೆಯ ಮಾತನ್ನೇ ಆಡ್ತಾರೆ. ಇವರು ಒಂದು ಮಾತಾಡಿದರು. ಮೊದಲು ಎಲ್ಲ ಹೇಳಿದರು ಅವರು, ನನ್ನ ಬಗ್ಗೆ ಒಂದಷ್ಟೆಲ್ಲ ಹೇಳಿ ಕೊನೆಗೆ ಒಂದು ನಿವೇದನೆ, ಸರ್ ಹತ್ರ ಒಂದು ರಿಕ್ವೆಸ್ಟ್ ಏನಂದರೆ, ನಾವು ಟೂರಿಗೆ ಹೋದಾಗ ಅವರು ಸುನಾಮಿ ಬಂದರೆ ಹೀಗಾಗ್ತದೆ ಅಂತೆಲ್ಲ ಹೇಳಿದರು. ಅವರು ಆ ಮಾತನ್ನು ಹೇಳಿ ಒಂದು 10 ದಿನದಲ್ಲಿ ಸುನಾಮಿ ಬಂದು ಹೊಡೀತು. ಇಲ್ಲಿ ಭಾಳ ಜನ ಸತ್ತರು. ಇಲ್ಲಿ ಅದು ಹೊಡೆದದ್ದು ಪೂರ್ವ ಕರಾವಳಿಯಲ್ಲಿ, ಮೆಡ್ರಾಸಿನ ಹತ್ರ. ಇನ್ನೂ ದಯವಿಟ್ಟು ಹಾಗೆ ಯಾವತ್ತೂ ಹೇಳಬೇಡಿ. ಅಂದರೆ ನಮ್ಮಲ್ಲಿ ಒಂದು ನಂಬಿಕೆ, ಅದು ನಂಬಿಕೆ ಹೇಳಿ ಅಥವಾ ಮೂಢನಂಬಿಕೆ ಹೇಳಿ, ಕೆಟ್ಟದ್ದು ಆಗುವಂಥದ್ದು ಯಾವುದನ್ನು ಕೂಡ ಹೇಳುವುದು ಅಷ್ಟು ಒಳ್ಳೆಯದಲ್ಲ ಅಂಥೇಳಿ. ಕೆಲವು ಜನ ನಗಾಡಿದರು. ಸರಿ, ನಾನೂ ನಗಾಡಿದೆ. ಆದರೆ ಕೊನೆಗೆ ನನ್ನ ಉತ್ತರದಲ್ಲಿ ನಾನು ಅದಕ್ಕೊಂದು ವಿವರಣೆ ಕೊಡಲೇಬೇಕಾದಂಥ ಪರಿಸ್ಥಿತಿಗೆ ನಾನು ಸಿಲುಕಿದೆ. ಅದರ ಹಿನ್ನೆಲೆ ದೊಡ್ಡದಿದೆ. ಕೊನೆಯ 2 ವರ್ಷ ನಾನು ವಿಭಾಗದ ಮುಖ್ಯಸ್ಥನಾಗಿದ್ದು ಕಾರ್ಯನಿರ್ವಹಿಸ್ತಾ ಇರುವಾಗ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ನ ಒಟ್ಟಿಗೆ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟು ಇತ್ತು. ಒಂದು 2 ವಿಭಾಗಗಳಿಗೆ ನಾನೇ ಮುಖ್ಯಸ್ಥ. ಅದರಲ್ಲಿ ಈ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ನವರಿಗೆ ವರ್ಷಕ್ಕೊಮ್ಮೆ ಒಂದು ಸ್ಟಡಿ ಟೂರ್ ಅಂತ ಮಾಡ್ತಿದ್ವು. ಅವರು ನಾನು ಅಲ್ಲಿ ಕೂಡ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ವಾರಕ್ಕೆ ಒಂದು 2 ಗಂಟೆ ಪಾಠ ಮಾಡ್ತಿದ್ದೆ. ಮಕ್ಕಳು ಎಲ್ಲರದ್ದು ಪರಿಚಯ ಇತ್ತು. ಸರ್, ನೀವು ಬನ್ನಿ ನಮ್ಮೊಟ್ಟಿಗೆ ಟೂರಿಗೆ ಅಂದರು. ಸರಿ, ನಾನು ಆಗ 59 ವರ್ಷ ಮುಗಿದಿತ್ತು, ತೊಂದರೆ ಇಲ್ಲ, ಗಟ್ಟಿದ್ದೆ ನಾನು. ಹೋದೆವು. ನಾವು ಮಂಗಳೂರಿಂದ ಟ್ರೈನ್ನಲ್ಲಿ ಸೀದಾ ಕೇರಳ ದಾಟಿ, ಕೇರಳದಲ್ಲಿಯೂ ಟ್ರಿವೆಂಡ್ರಮ್ನಲ್ಲಿದ್ದವು ನಾವು. ಅಲ್ಲಿಂದ ಕನ್ಯಾಕುಮಾರಿಗೆ ಹೋದವು, ಅಲ್ಲಿಂದ ಮೆಡ್ರಾಸಿಗೆ ಬಂದವು, ಅಲ್ಲಿಂದ ಹಾಸನಕ್ಕೆ ಬಂದು ಮುಖ್ಯವಾಗಿ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳಿಗೆ ಆಧುನಿಕವಾದಂತಹ ಎಲೆಕ್ಟ್ರಾನಿಕ್ಸ್ ವಿಚಾರಗಳ ಅವುಗಳಿಗೆ ಸಂಬಂಧಪಟ್ಟಂತಹ ಇನ್ಸ್ಟಿಟ್ಯೂಷನ್ಸ್ ಅದನ್ನು ನೋಡುವಂಥದ್ದು ಒಂದು ಮುಖ್ಯ ಕಾರ್ಯಕ್ರಮ. ಮೆಡ್ರಾಸಿಗೆ ಹೋದವರು ನಾವು IITಗೆ ಹೋದವು. ಬೆಂಗಳೂರಿಗೆ ಬಂದವರು ಇಸ್ರೋದವ್ರದ್ದು ಸ್ಯಾಟಲೈಟ್ ಫ್ಯಾಬ್ರಿಕೇಷನ್ ಸೆಂಟರ್ ನೋಡಿದೆವು. ನಡುವೆ ಹಾಸನಕ್ಕೆ ಹೋಗಿ ಅಲ್ಲಿ ಸ್ಯಾಟಲೈಟ್ ಟ್ರ್ಯಾಕಿಂಗ್ ಸೆಂಟರ್ ಇದೆ, ಅದನ್ನು ನೋಡಿದೆವು. ಹೀಗೆಲ್ಲ ತುಂಬ ಕಡೆ ಹೋದವು ನಾವು. ಅಲ್ಲಿ ಕನ್ಯಾಕುಮಾರಿಗೆ ಹೋದಾಗ ಒಂದು ಘಟನೆ ನಡೆಯಿತು. ಕನ್ಯಾಕುಮಾರಿಯಲ್ಲಿ ಸೂರ್ಯೋದಯ ನೋಡಲಿಕ್ಕೆ ಹೋದೆವು, ಆದರೆ ನಮಗೇನು ಕಾಣಲಿಲ್ಲ, ಮೋಡಗಳಿತ್ತು. ಆನಂತರ ಕನ್ಯಾಕುಮಾರಿ ದೇವಸ್ಥಾನಕ್ಕೆ ನಮ್ಮದು ಸಂದರ್ಶನ ಇತ್ತು.
ಆನಂತರ ಅಲ್ಲಿಂದ ವಿವೇಕಾನಂದ ರಾಕ್ ಇದೆ, ಒಂದು ತೀರಕ್ಕಿಂತ ಸುಮಾರು ದೂರದಲ್ಲಿ ಒಂದು ಬಂಡೆ, ಅದರಲ್ಲಿ ವಿವೇಕಾನಂದರ ಪ್ರತಿಮೆಯನ್ನು ಇಟ್ಟಿದ್ದಾರೆ. ವಿವೇಕಾನಂದರು ಅಲ್ಲಿ ಹೋಗಿ ಸಮುದ್ರದಲ್ಲಿ ಈಜಿಕೊಂಡು ಹೋಗಿ ಆ ಪ್ರತಿಮೆ ಮೇಲೆ ಇದ್ದರು ಅಂತ ಹೇಳಿ ಕಥೆ ಅಲ್ಲ, ಅದು ನಿಜ ನಡೆದದ್ದೇ. ನನಗೇನಾಯಿತು ಅಲ್ಲಿ ಕನ್ಯಾಕುಮಾರಿಯಲ್ಲಿ, ಅಲ್ಲಿಂದ ಹಿಂದೆ ಕೇರಳದೊಳಗೆ ಬಂದರೆ ಪದ್ಮನಾಭಪುರಂ ಅಂತ ಒಂದಿದೆ. ಅಲ್ಲಿ ಒಂದು ಕಾಷ್ಠದಿಂದಲೇ ಪೂರ್ತಿ ರಚನೆಗೊಂಡಂತಹ ಒಂದು ಅರಮನೆ, ಒಂದು ಕಾಂಪ್ಲೆಕ್ಸ್, ಅದನ್ನು ನೋಡಬೇಕಂತ ಇತ್ತು. ನಾನು ಹೇಳಿದೆ ನಮ್ಮ ಮಿತ್ರರ ಹತ್ರ, ಒಂದು ಕೆಲಸ ಮಾಡುವ, ನಾನು ನನ್ನೊಟ್ಟಿಗೆ ಯಾರಾದರೂ ಮಕ್ಕಳು ಬರುವುದಿದ್ದರೆ ಬರಲಿ, ನಾವೊಂದು 24 ಜನ ಇದ್ದದ್ದು ಒಟ್ಟಿಗೆ, ಬರುವವರಿದ್ದರೆ ಅಲ್ಲಿ ಪದ್ಮನಾಭಪುರಂ ಅಲ್ಲಿಯ ಅರಮನೆ ನೋಡಿ ಬರಬೇಕು. ಒಂದು 5-6 ಹುಡುಗರು, ಸರ್ ನಾವು ಬರ್ತೇವೆ ಅಂದರು. ಸರಿ, ನಾವೊಂದು 6 ಜನ ಹೋದವು ಅಲ್ಲಿಂದ. ಉಳಿದವರೆಲ್ಲ ದೇವಸ್ಥಾನದಿಂದ ಪುನಃ ರೂಮ್ಗೆ ಬಂದರು. ಆನಂತರ ವಿವೇಕಾನಂದ ರಾಕ್ ನೋಡಲಿಕ್ಕೆ ಸ್ವಲ್ಪ ಹೊತ್ತಿನ ನಂತರ ಹೋಗುವುದಂತಲ್ಲೇ ಹೇಳಿದರು. ನಾವು ಪದ್ಮನಾಭಪುರಂ ದಾಟಿ ಹಿಂದೆ ಬರುವಾಗ 1 ಗಂಟೆ ಆಗಿತ್ತು. ಅಷ್ಟು ಹೊತ್ತಿಗೆ ನಮಗೆ ವಿವೇಕಾನಂದ ರಾಕ್ ನೋಡಬೇಕಾದ್ರೆ ಅದು ಲಾಂಚ್ನಲ್ಲಿ ಹೋಗಬೇಕು, ಬೋಟಲ್ಲಿ ಹೋಗಬೇಕು. ಅಲ್ಲಿ ಬೋಟ್ ಹತ್ತಲಿಕ್ಕೆ ನಾವು ಬರುವಾಗ ನಮ್ಮ ಉಳಿದ ವಿದ್ಯಾರ್ಥಿಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದಂಥವರು, ಲೆಕ್ಚರರ್ ಆಗವರು, ಆನಂತರ ಹೆಡ್ ಆಫ್ ಡಿಪಾರ್ಟ್ಮೆಂಟೆಲ್ಲ ಆದರವರು, ಅವರೆಲ್ಲ ಬರ್ತಾ ಇದ್ದಾರೆ ವಿವೇಕಾನಂದ ರಾಕ್ನಿಂದ. ನಾನು ಕೇಳಿದೆ, ಇಷ್ಟು ಹೊತ್ತು ಯಾಕಾಯಿತು? ಈಗ 1-1.5 ಗಂಟೆ ಆಯ್ತಲ್ಲ, ಮತ್ತು ನಮಗೆ 4 ಗಂಟೆಗೆ ಮಡ್ರಾಸಿಗೆ ಹೋಗಲಿಕ್ಕೆ ಟ್ರೈನ್ ಹಿಡಿಲಿಕ್ಕಿತ್ತು. ಸರ್, ಅದು ಬೆಳಗ್ಗೆ ತುಂಬ ಅಲೆಗಳ ಅಬ್ಬರ ಇತ್ತು, ಹಾಗಾಗಿ ಅವರು ಬೋಟ್ ಬಿಡಲಿಲ್ಲ. ಅದು ಸ್ವಲ್ಪ ಶಾಂತ ಆದ ನಂತರ ಮಾತ್ರ ಬಿಡುವುದಂತ ಹೇಳಿದರು. ಹಾಗೆ ನಾವು ಹೋಗಲಿಕ್ಕೆ ಲೇಟ್ ಆಯಿತು, ಈಗ ತಾನೇ ಅಲ್ಲಿ ಬರುವುದು. ನಾನು ಸ್ಪಾಂಟೇನಿಯಸ್ ಅಂತ ಹೇಳ್ತಾರಲ್ಲ, ಹಾಗೆ ಬಂತು. ಅದು ಹೌದು, ಅದು ರಿಸ್ಕ್ ಅಂಥದ್ದೆಲ್ಲ. ಈ ಅಲೆಗಳ ಉಬ್ಬರ ಎಷ್ಟಂದರೆ ಒಂದು 2-3 ಅಡಿ ಹೆಚ್ಚಿರಬಹುದು. ಆದರೆ ಸುನಾಮಿ ಅಂತ ಒಂದು ಬಂದರೆ 30-40 ಅಡಿ ಎತ್ತರದ ಅಲೆಗಳು ಉಂಟಾಗ್ತವೆ ಅಂತ ಒಂದು ಹೀಗೇ ಸಾಂದರ್ಭಿಕವಾಗಿ ಒಂದು ಮಾತು ಹೇಳಿದೆ, ಅಷ್ಟೇ ಹೇಳಿದ್ದು. ನಾವು ನಂತರ ಹೋದುವಲ್ಲಿಗೆ ಬಂದವು. ಇದು ಹಿನ್ನೆಲೆ ನಿಮಗೆ ಹೇಳಿದ್ದು ನಾನು. ಸೊ ಅದನ್ನೇ ಅವರು ನಾನು ಹಾಗೆ ಹೇಳಿ ಹೀಗಾಯಿತು ಅಂತ ಹೇಳಿದರು. ನಾನು ಹೇಳಿದೆ, ಅಲ್ಲಿಗೆ ಕತೆ ಮುಗಿಯಲಿಲ್ಲ. ನಾನು ಹೇಳಿದ್ದು ಹೌದು, ಆದರೆ ಸುನಾಮಿ ಬಗ್ಗೆ ಆ ಕಾಲಕ್ಕೆ ಹೆಚ್ಚಿನವರು ಯಾರಿಗೂ ಆ ಶಬ್ದವನ್ನೇ ಕೇಳಿದವರಲ್ಲ. ನಾನು ಒಂದು 4-5 ವರ್ಷಗಳ ಹಿಂದೆ ಬೆಂಗಳೂರಿಗೆ ಅಲ್ಲಿ ಆ್ಯನ್ಯುವಲ್ ಬುಕ್ ಫೇರ್ ಮಾಡ್ತಾರೆ. ಅಲ್ಲಿ ಒಂದು 100-200 ಪ್ರಕಾಶಕರು ಎಲ್ಲ ಬರ್ತಾರೆ. ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಪ್ರೆಸ್, ಇದು ಹಾರ್ವರ್ಡ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್, ಎಲ್ಲರೂ ಅಲ್ಲಿ ಪುಸ್ತಕ ಎಲ್ಲ ತರ್ತಾರೆ. ನಾನು ಮೊದಲೇ ಲೈಬ್ರರಿನ ಹತ್ರ ಹೇಳಿರ್ತೆ, ಯಾವತ್ತಾದರೂ ನಾನು ಹೋದರೆ ಒಳ್ಳೆಯ ಪುಸ್ತಕ ಇದ್ದರೆ ನಮ್ಮ ಲೈಬ್ರರಿಗೆ ಹಿಡ್ಕೊಂಡು ಬರ್ತೇನೆ. ತನ್ನಿ ಸರ್, 10% ಡಿಸ್ಕೌಂಟ್ ಮೊದಲು ಹಾಕಿದ್ದಾರಾ ನೋಡಿ, ಅವರು ಹಾಕದಿದ್ದರೆ ನಮಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಅವರು ಕೊಡ್ತಾರೆ, ಯೂನಿವರ್ಸಿಟಿ ಅಂತ ಹೇಳಿದ ತಕ್ಷಣ ಕೊಡ್ತಾರೆ. ಹಾಗೆ ತಂದು ಹಾಕಿದ್ದೇನೆ. ಅದು 2001ರಲ್ಲಿ ಪ್ರಕಟಗೊಂಡಂತಹ ಒಂದು ಪುಸ್ತಕ, ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಪ್ರೆಸ್ನವರು. ಈಗ ಸುನಾಮಿ ಅಂಡರ್ ರೇಟೆಡ್ ಹಜಾರ್ಡ್ ಅಂತ ಟೈಟ್ಲ್ ಇತ್ತು. ಅವನ ಹೆಸರು ಇದೆ ನನ್ನ ಹತ್ರ. ಅದರಲ್ಲಿ ಸುನಾಮಿ ಬಗ್ಗೆ ಬಹಳ ವಿವರ ಇತ್ತು. ದೊಡ್ಡ ಪುಸ್ತಕ ಅದು. ಸುನಾಮಿ ಹೇಗೆ ಉಂಟಾಗ್ತದೆ, ಯಾವ್ಯಾವ ಕಾರಣದಿಂದ ಉಂಟಾಗ್ತದೆ, ಚರಿತ್ರೆಯಲ್ಲಿ ಕೆಲವು ಫೋಟೋಗ್ರಾಫ್ಸು ಸಿಕ್ಕಿದೆ, ಮತ್ತು ಕೆಲವು ಆರ್ಟಿಸ್ಟ್ಗಳು ಎಳೆದಂಥ ಚಿತ್ರಗಳು, ಪೇಂಟಿಂಗು ಎಲ್ಲ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಅದು ನಾನು ರಿಟೈರ್ ಆಗುವ ಒಂದು 4 ವರ್ಷದ ಮೊದಲು ಸಿಕ್ಕಿತ್ತು. ನಾನು ಲೈಬ್ರರಿಗೆ ತಂದು ಹಾಕಿದ್ದೆ. ಆ ನಂತರ ಪ್ರತಿ ವರ್ಷ ನಾನು ಅದರ ಬಗ್ಗೆ ಸ್ವಲ್ಪ ಮಕ್ಕಳಿಗೆ ಹೇಳ್ತಿದ್ದೆ. ಸೊ ನಾನು 4 ವರ್ಷವೂ ಹೇಳಿದ್ದೇನೆ ಮಕ್ಕಳಿಗೆ. ನಾನು ಮೊದಲು ಹೇಳಿದೆ, ನೋಡಿ, ನಾನು ಈ ಬಗ್ಗೆ ಮಾತಾಡಿದ್ರಿಂದ ಇಂಥ ಗಂಡಾಂತರ ಉಂಟಾಗುವುದಾದರೆ 4 ವರ್ಷದ ಮೊದಲೇ ಬರಬೇಕಿತ್ತು, ಬರಲಿಲ್ಲ. ಎರಡನೇದು ಬಹಳ ಮುಖ್ಯವಾದಂಥ ಒಂದು
ಮೋರಲ್ ಏನಿದೆ ಅದರಲ್ಲಿ ಅಂದರೆ ಇಂಡೋನೇಷ್ಯಾದಲ್ಲಿ ಇರಬೇಕು ಬಹುಶಃ, ಫುಕೇಟ್ ಅಂತ, ಅದು ಬಹಳ ಮುಖ್ಯವಾದ ಪ್ರವಾಸಿ ಸ್ಥಳ. ಅಲ್ಲಿ ಪ್ರವಾಸಿಗಳಿದ್ದರು, ಬ್ರಿಟಿಷ್ ಪ್ರವಾಸಿಗಳಿದ್ದರು, ಬೇರೆ ಬೇರೆ ದೇಶದಿಂದ ಎಲ್ಲ ಬಂದವರು. ಅಲ್ಲಿ ಒಂದು ಫ್ಯಾಮಿಲಿ, ಒಬ್ಬಳು 8 ವರ್ಷದ ಹುಡುಗಿ, 8-10 ವರ್ಷದ ಹುಡುಗಿ, ತಂದೆ ತಾಯಿಗಳು ಎಲ್ಲ ಇದ್ದರು ಅಲ್ಲಿ. ಈ ಹುಡುಗಿ ಸಮುದ್ರವನ್ನು ನೋಡ್ತಾ ಇರುವಾಗ ಸಮುದ್ರದ ಅಲೆ ಹಿಂದೆ ಹೋಗಿದೆ, ಬಹಳ ಹಿಂದೆ. ಅವಳಿಗೆ ಶಾಲೆಯಲ್ಲಿ ಸುನಾಮಿ ಅಂದರೆ ಏನು ಅಂತ ಹೇಳಿ ಅವಳ ಟೀಚರ್ಸ್ ಹೇಳಿದ್ದಾರೆ. ಇವಳಿಗೆ ಕೂಡಲೇ ಗೊತ್ತಾಯಿತು ಇದು ಸುನಾಮಿ ಬರುವಂತಹ ಲಕ್ಷಣ. ಕೂಡಲೇ ಅವಳು ಹೇಳಿದ್ಲು, ಹೀಗೆ ಸುನಾಮಿ ಬರುವ ಇದಿದೆ, ಸಮುದ್ರ ಸುರುವಿಗೆ ಅಲೆ ಹಿಂದೆ ಹೋಗ್ತದೆ, ಆನಂತರ ವಿತ್ ಅಟ್ಮೋಸ್ಟ್ ಫೆರಾಸಿಟಿ 30-40 ಅಡಿ ಎತ್ತರದ ಅಲೆ ಬರ್ತದೆ. ನಿಮಗೆ 30-40 ಅಡಿ ಎತ್ತರ ಅಂತ ಏನು ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ. ಇದನ್ನೇ ನಾವು ಫಿಸಿಕ್ಸ್ನವರು ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡು ನಮ್ಮ ತಲೆಯಲ್ಲಿ ನಾವು ಕಲ್ಪಿಸಿಕೊಳ್ಬೇಕು. ಆದರೆ 4 ಮಾಳಿಗೆಯ ಬಿಲ್ಡಿಂಗ್ ಎಷ್ಟು ಎತ್ತರ ಇದೆ ಎನ್ನುವುದನ್ನು ನೀವು ಬಲ್ರಿ. ಯಾಕೆ ಹೇಳಿದರೆ 4 ಮಾಳಿಗೆ ಬಿಲ್ಡಿಂಗ್ ಎಷ್ಟು ಎತ್ತರ ಇದೆ ಅಂತ ಕಲ್ಪನೆ ನಿಮಗಿದೆ, ನೀವು ನೋಡಿರಬಹುದು. ಅದು 40 ಅಡಿ ಎತ್ತರ ಆಗ್ತದೆ. ಅಷ್ಟು ಎತ್ತರದ ಒಂದು ನೀರಿನ ಪರ್ವತ ಬಂದು ಹೊಡೆದಾಗ ಏನಾದರೂ ಉಳಿಲಿಕ್ಕೆ ಸಾಧ್ಯವಾ? ಇಲ್ಲ. ಈ ಹುಡುಗಿ ಹಾಗೆ ನೋಡಿದವಳೇ ತಂದೆ ತಾಯಿಗಳಿಗೆ ಹೇಳಿದ್ದು, ಸುನಾಮಿ ಬರುವ ಲಕ್ಷಣ, ನಾವು ಓಡಬೇಕು, ತೀರದಿಂದ ದೂರ ಓಡಬೇಕು. ಅವರು ಉಳಿದವರಿಗೆ ಹೇಳಿದರು. ಎಷ್ಟೋ ಜನ ಅದರಿಂದ ತೀರದಿಂದ ದೂರ, ಎಷ್ಟು ದೂರ ಹೋಗಲಿಕ್ಕೆ ಸಾಧ್ಯವೋ ಅಷ್ಟು ದೂರ ಹೋಗಿ ಜೀವ ಉಳಿಸಿಕೊಂಡರು. ಅಂದರೆ ಸುನಾಮಿ ಎನ್ನುವ ಒಂದು ವಿಚಾರ ಸಿಲೆಬಸ್ನಲ್ಲಿ ಇಲ್ಲದೇ ಇದ್ದಿರಬಹುದು, ಆದರೆ ಅವಳಿಗೆ ಸ್ಕೂಲಲ್ಲಿ ಅದನ್ನು ಹೇಳಿದ್ದಾರೆ ಅವರು, ಇಂಗ್ಲೆಂಡಲ್ಲಿ. ಅದನ್ನು ಅವಳು ನೆನಪಿಟ್ಟುಕೊಂಡಿದ್ದಾಳೆ. ಈ ಸುನಾಮಿ ಬಗ್ಗೆ ಅವಳಿಗಿದ್ದ ತಿಳುವಳಿಕೆಯಿಂದ ಎಷ್ಟೋ ಜನರ ಜೀವ ಉಳಿಯಿತು. ಆದ್ದರಿಂದ ಯಾವ ಒಂದು ವಿಷಯ ನಮಗೆ ತಿಳಿಲಿಕ್ಕೆ ಸಾಧ್ಯವ ಅದು ಈಗ ಏನು ಪ್ರಯೋಜನ ಇಲ್ಲ ಅಂತ ಎನ್ನುವ ನಿರ್ಧಾರಕ್ಕೆ ಬರಬೇಡಿ. ನಿಮಗೆ ಯಾವತ್ತಾದರೂ ಒಂದು ದಿನ ಇಂಥ ವಿಷಯಗಳಿಂದ, ಇಂಥ ಒಂದು ಜ್ಞಾನದಿಂದ ಪ್ರಯೋಜನ ಬರುವಂಥದ್ದಿದೆ. ಆದ್ದರಿಂದ ನೀವು ಗಮನವಿಟ್ಟು ಕೇಳಿ. ಇನ್ನು ನನ್ನ ವೈಯಕ್ತಿಕ ಜೀವನದಲ್ಲಿ ನೀವು ಕೇಳ್ಬೋದು, ನೀವೇನು ಓದ್ತೀರಿ? ನಾನು ಏನೇನೋ ಓದ್ತಾ ಇದ್ದೆ, ಅದು ಬೇರೆ ವಿಚಾರ. ಅಂತೂ ನನಗೆ ಅನೇಕ ವೇಳೆ ಇಂತಹ ವಿಷಯಗಳ ಬಗ್ಗೆ ಕುತೂಹಲ ಹೆಚ್ಚಿತ್ತು. ಬಹಳ ಮುಖ್ಯವಾಗಿ ಇನ್ನೊಂದು ಹೇಳುವುದು, ನಾನು ಇದು ನಿಮ್ಮ ಇವತ್ತಿನ ಕೋರ್ಸಿಗೆ ಸಂಬಂಧಪಟ್ಟ ವಿಷಯ ಅಂತ ನಾನು ಹೇಳೋದಲ್ಲ. ನಮಗೆ ಎಷ್ಟೋ ವೇಳೆ ಈ ಸಂದಿಗ್ಧ ಬರುವುದುಂಟು, ನಾವು ಎಷ್ಟು ಓದ್ಬೋದು? ನೀವು ಇದರ ಹತ್ರ ಸಮುದ್ರದ ಹತ್ತಿರ ಹೋಗಿದ್ದು ತುಂಬ ರಾಶಿ ಇದೆ, ಬಾಯಾಗಾರಿಕೆ ಆದರೆ ನೀವು ಸಮುದ್ರ ಕುಡಿಲಿಕ್ಕೆ ಆಗೋದಿಲ್ಲ. ನಿಮಗೆ ಎಷ್ಟು ಸಾಧ್ಯ ಅಷ್ಟು ನೀವು ತಿಳ್ಕೊಳ್ಳಿ. ನಮ್ಮ ಒಬ್ಬರು ಎಷ್ಟು ಹೇಳ್ತಿದ್ರು MSc ವರ್ಕ್ ಹಾರ್ಡ್, ಐ ಗ್ಯಾರಂಟಿ ದ್ಯಾಟ್ ಯು ವಾಂಟ್ ಟು ಡೈ ವಿತ್ ಹಾರ್ಡ್ ವರ್ಕ್. ಅವರದ್ದು ಇಷ್ಟು ನಿಖರವಾಗಿ ಹೇಳ್ತಿದ್ರು. ನಾನು ಇವತ್ತು ಏನಾದರೂ ಒಂದು ಮಾತಾಡಲಿಕ್ಕಾಗಲಿ ಅಥವಾ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಿಕ್ಕಾದರೂ ಸ್ವಲ್ಪ ಆದರೂ ಯೋಗ್ಯತೆ ಗಳಿಸಿಕೊಂಡಿದ್ದರೆ ಇದಕ್ಕೆ ಮುಖ್ಯ ಕಾರಣ ಅನೇಕ ಗುರುಗಳು ಬೇರೆ ಬೇರೆ ನೆಲೆಯಲ್ಲಿ ನನಗೆ ಅವರು ಪಾಠ ಮಾಡಿದರೆ, ಹೈಸ್ಕೂಲಲ್ಲಿ, ಕಾಲೇಜಿನಲ್ಲಿ, PGಯಲ್ಲಿ, ಆನಂತರ ನಾನು PhD ಮಾಡ್ತಾ ಇದ್ದಾಗ ಬೆಂಗಳೂರಲ್ಲಿ. ಆಗಲೂ ನಾನು ಒಂದು 5-6 ಜನ ನೊಬೆಲ್ ಲಾರೆಟ್ಸನ್ನು ನೋಡಿದ್ದೇನೆ ನಾನು. ಅವರ ಜೀವನ ಎಲ್ಲ ಮತ್ತು ಅವರ ಲೈಫ್ ಹಿಸ್ಟ್ರಿ ಅಂದರೆ ಬಯೋಗ್ರಫಿ, ಆಟೋಬಯೋಗ್ರಫಿ ಸುಮಾರು ಜನರದ್ದು ಓದಿದ್ದೆ. ಇಂತಹ ನಾವು ಬಯೋಗ್ರಫಿ, ಆಟೋಬಯೋಗ್ರಫಿ ಓದೋದ್ರಿಂದ ತುಂಬ ಪ್ರಯೋಜನ ಇದೆ. ನೀವು ಕನ್ನಡದಲ್ಲೇ ಓದಬೇಕಿದ್ದರೂ ಕೂಡ DVಜಿಯವರ ಜ್ಞಾಪಕ ಚಿತ್ರಶಾಲೆ ಅಂತ ಓದಿ, ಅದ್ಭುತ ಪುಸ್ತಕ ಅದು. ಹಾಗೆ ಶತಾವಧಾನಿ ಗಣೇಶ್ ಅವರು ಬರೆದಿದ್ದಾರೆ ಒಂದು ಪಂಕ್ತಿ ಪಾವನರು ಅಂತ ಹೇಳಿ. ಅದರಲ್ಲಿ ಎಷ್ಟೋ ಜನ, ಒಂದು 8-10 ಜನರ ಬಗ್ಗೆ ಅವರು ನೇರವಾಗಿ ಅವರ ಒಟ್ಟಿಗೆ ವ್ಯವಹರಿಸಿ ಅವರ ಜೀವನ ವಿಧಾನವನ್ನು ತಿಳ್ಕೊಂಡು ಬರೆದಿದ್ದಾರೆ. ಇಂಗ್ಲೀಷ್ನಲ್ಲಿ ಓದಬೇಕಿದ್ದರೆ ನನಗೆ ಬಹಳ ಖುಷಿ ಕೊಟ್ಟಂಥ ಒಂದು ಇದು MC ಛಗಲ, ಮೊಹಮ್ಮದ್ ಕರೀಂ ಛಗಲ. ಬಹುಶಃ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಹೆಸರು ಹೆಚ್ಚಿನವರಿಗೆ. ಅವರು ಭಾರತ ದೇಶದಲ್ಲಿ ಮುಂಬೈ ಪ್ರಾಂತದ ಮೊದಲ ಇಂಡಿಯನ್ ಚೀಫ್ ಜಸ್ಟಿಸ್ ಆಗಿದ್ದವರು. ಆನಂತರ ಇಂಗ್ಲೆಂಡಲ್ಲಿ ಭಾರತದ ಹೈಕಮಿಷನರ್ ಆಗಿದ್ದವರು, ಅಮೆರಿಕದಲ್ಲಿ ಭಾರತದ ರಾಯಭಾರಿ ಆಗಿದ್ದವರು. ಇಷ್ಟೆಲ್ಲ ಆಗಿ ಅವರು ವಾಪಸ್ ಬರುವಾಗ ಅವರಿಗೆ ಒಂದು ಸ್ವಂತ ಮನೆ ಇರಲಿಲ್ಲ, ಬಾಡಿಗೆ ಮನೆಯಲ್ಲಿ ಇದ್ದವರು.
ಆನಂತರ ಅವರನ್ನು ಮಿನಿಸ್ಟ್ರ್ ಮಾಡಿದರು, ಸೆಂಟ್ರಲ್ ಇದರಲ್ಲಿ ಎಜುಕೇಷನ್ ಮಿನಿಸ್ಟ್ರ್ ಮಾಡಿದರು, ಅಂದರೆ ಮಿನಿಸ್ಟರ್ ಫಾರ್ ಎಕ್ಸ್ಟರ್ನಲ್ ಅಫೇರ್ಸ್ ಮಾಡಿದ್ದು. ಅವರು ರೋಸಸ್ ಇನ್ ಡಿಸೆಂಬರ್ ಎನ್ನುವ ಟೈಟಲ್ನಲ್ಲಿ ಪುಸ್ತಕ ಬರೆದಿದ್ದಾರೆ. ಒಂದು 20-30 ಎಡಿಷನ್ ಆಗಿದೆ, ಪ್ರಿಂಟ್ ಆಗಿದೆ. ರೋಸಸ್ ಇನ್ ಡಿಸೆಂಬರ್. ನನಗೇನಂತ ಇದು ಅರ್ಥ ಆಗಲಿಲ್ಲ. ಅಲ್ಲಿ ಒಳಗೆ ಒಂದು ಮಾತಿತ್ತು, ಗಾಡ್ ಗೇವ್ ಅಸ್ ಮೆಮರಿ ಸೊ ದ್ಯಾಟ್ ವಿ ಕ್ಯಾನ್ ಹ್ಯಾವ್ ಮೆಮರಿ, ಸೊ ದ್ಯಾಟ್ ವಿ ಕ್ಯಾನ್ ಹ್ಯಾವ್ ರೋಸಸ್ ಇನ್ ಡಿಸೆಂಬರ್. ಬಹುಶಃ ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚು ಕೆಲವು ಪ್ರದೇಶದಲ್ಲಿ ಇರಬಹುದು, ರೋಸಸ್ ಬೆಳೀತಿರಲಿಲ್ವ ಏನ. ಆದರೆ ನಮ್ಮ ಮೆಮೊರಿ ಅಂತ ಏನಿದೆ, ನಾವು ಹಿಂದೆ ಕೇಳಿದ್ದು, ಬಾಲ್ಯ ಕಳೆದದ್ದು, ಇಂಥದ್ದೆಲ್ಲ ಅದನ್ನು ಮತ್ತು ನಾವು ನೆನಪಿಸಿಕೊಳ್ಳುವುದರಿಂದ ನಮಗೆ ಅಕಾಲದಲ್ಲಿ ಕೂಡ ಒಂದು ಸಂತೋಷ ಪಡಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಅರ್ಥದಲ್ಲಿ ಅವರು ಹೇಳಿದ್ದು. ಗಾಡ್ ಗೇವ್ ಅಸ್ ಮೆಮರಿ ಸೊ ದ್ಯಾಟ್ ವಿ ಕ್ಯಾನ್ ಹ್ಯಾವ್ ರೋಸಸ್ ಇನ್ ಡಿಸೆಂಬರ್. ಸಾಧ್ಯ ಆದರೆ ಓದಿ. ಅದ್ಭುತ ವ್ಯಕ್ತಿಯವರು. ಕೇವಲ ಒಂದು ತೀರಾ ಸಣ್ಣ ಇದಕ್ಕೆ ಅವರು ಸೆಂಟ್ರಲ್ ಇದರಿಂದ ನಿವೃತ್ತಾಗಿ ಬಂದವರು. ಕೊನೆಗೆ ಇನ್ನೊಮ್ಮೆ ಹೇಳ್ತೇನೆ ನಾನು, ನೀವು ಗಮನವಿಟ್ಟು ಕೇಳಿ. ನಾನು ಈಗ ಹೇಳಿದ ವಿಚಾರವನ್ನು ನೀವು ಹೆಚ್ಚು ಸೀರಿಯಸ್ ಆಗಿ ತಗೊಳ್ಬೇಕಂತ ಅನಿಸುವುದಿಲ್ಲ ನನಗೆ. ಆದರೆ ನಿಮಗೆ ಅದರಿಂದ ಏನಾದರೂ ಪ್ರಯೋಜನ ಆಗಿದ್ದರೆ ನನಗೆ ಸ್ವಲ್ಪ ಸಂತೋಷ. ನಮಸ್ಕಾರ. ಗುರುಗಳಲ್ಲಿ ಕ್ಷಮೆ ಕೇಳ್ತೇನೆ, ಯಾಕಂದರೆ ಅವರ ಮಾತು ಹೇಳಿದರೆ ಮತ್ತಷ್ಟು ಕೇಳುವ ಅನ್ನಿಸ್ತದೆ ಸಮಯದ ಮಿತಿಯಿಂದ. ಅವರೇನು ಹೇಳಿ ಅವರು ಆಡಿದ 20 ನಿಮಿಷದ ಮಾತಿನಲ್ಲಿ ನಿಮ್ಗೆ ಅರ್ಥ ಆಯಿತು. ನಾನು ಪಡುಬಿದ್ರಿ ಈ ಭಾಗದ ಮಕ್ಕಳಿಗೆ ಹೇಳ್ತಾ ಇರೋದು, ಅವರ ಮನೆ ಪಡುಬಿದ್ರಿಯಿಂದ ಒಂದು 2-3 ಫರ್ಲಾಂಗ್ ಮುಂಭಾಗದಲ್ಲಿ ರಸ್ತೆ ಬದಿಯಲ್ಲಿದೆ. ಅವರ ಮನೆಗೆ ಹೋದರೆ ಅದೇ ಒಂದು ಶಿಕ್ಷಣ ಶಾಲೆ. ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮೊನ್ನೆ 4 ಗಂಟೆಗೆ ನಾನು ನನ್ನ ಮಿಸೆಸ್ ಮತ್ತು ಅನಂತರಾಜ್ ಉಪಾಧ್ಯಾಯರ ಮನೆಗೆ ಹೋಗಿದ್ದೆವು. ಆ 4 ಗಂಟೆ ಉರಿ ಬಿಸಿಲಿಗೆ ಮುಖೆಲ್ಲ ಕೆಂಪಾಗಿತ್ತು. ತೋಟದಲ್ಲಿದ್ದರು ಅವರು. ಅದಕ್ಕೆ ಗೊಬ್ಬರನ ಹಾಕ್ತಾ ನೀರು ಬಿಡ್ತಾಯಿದ್ರು. ಅವರ ಮೆಮೊರಿ ಎಷ್ಟು ಹೇಳಿದರೆ, ನನ್ನ ಭಾವನ ಮಗಳು, ಅವಳು ಪುನಃ ಪೂರ್ಣಪ್ರಜ್ಞ ಕಾಲೇಜಿಗೆ ರಿಟೈರ್ಡ್ ಆದಮೇಲೆ ಪಾಠಕ್ಕೆ ಬರ್ತಾಯಿದ್ರು, ವಿದ್ಯಾರ್ಥಿನಿ. ಅವಳ ಹೆಸರು ಅವರಿಗೆ ಬಾಯ್ಪಾಠ ಇತ್ತು. ಅಂದರೆ ಮಕ್ಕಳನ್ನ ಎಷ್ಟು ಹಚ್ಚಿಕೊಳ್ತಾರೆ, ಪ್ರೀತಿಸ್ತಾರೆ ಎಂಬುದಕ್ಕೆ ಅದು ದೃಷ್ಟಾಂತ. ಆದ್ದರಿಂದ ವೇದಿಕೆಯಲ್ಲಿರೋ ಎಲ್ಲರ ಮೊಬೈಲ್ ನಂಬರ್ನ ಗ್ರೂಪಲ್ಲಿ ಹಾಕ್ತೇವೆ. ನಿಮ್ಗೆ ಏನಾದರೂ ಅನುಮಾನ ಇದ್ದರೆ ಅವ್ರ ಹತ್ರ ಮಾತಾಡೋದೇ ಒಂದು ಶಿಕ್ಷಣ. ಅವರ ಮಾತು ಕೇಳುವುದೇ ನಮಗೊಂದು ಶಿಕ್ಷಣ. ಅದು ಅಂಥವರೇ ಇಲ್ಲಿರುವುದು. ಸರಿಗೆ ವಂದಿಸ್ತಾ ಮುಂದೆ ನಮ್ಮ ಒಟ್ಟಿಗೆ ರತ್ನಕುಮಾರ್ ಇದ್ದಾರೆ. ನಿಮ್ಮಷ್ಟೇ, ನಿಮಗಿಂತಲೂ ಕಷ್ಟದಲ್ಲಿ ಶಿವಪುರದಲ್ಲಿ ಅವರು ಹಿಂದೆ ಹೇಳಿದರು, ಬಾಲ್ಯದಲ್ಲಿ ವೀಳ್ಯದೆಲೆಯನ್ನು ಮಾರಿ ಅವರು ಸಂಪಾದನೆ, ಮನೆಯನ್ನು ನಡೆಸಲಿಕ್ಕೆ, ಶಾಲೆಗೆ ಹೋಗಲಿಕ್ಕೆ ಹಣವನ್ನು ಸಂಗ್ರಹಿಸ್ತಾ ಇದ್ದವರು. ಅದನ್ನು ನೆನಪಿಟ್ಟುಕೊಂಡು ಮತ್ತೆ ಸಾಧನೆಯಿಂದ ತುಂಬ ಎತ್ತರಕ್ಕೆ ಏರಿ ಈಗ ಉಡುಪಿಯಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ. ಬಂಟಕಲ್ ಇಂಜಿನಿಯರ್ ಕಾಲೇಜಿನಲ್ಲಿ ಸ್ವದೇಶಿಗಳ ಸಂಕಲ್ಪವನ್ನು ಈಡೇರಿಸುವಲ್ಲಿ ರತ್ನಕುಮಾರರ ಪಾತ್ರ ಬಹಳ ದೊಡ್ಡದು, ನಮಗೆಲ್ಲ ಗೊತ್ತಿದೆ. ಅಷ್ಟು ಮಾತ್ರ ಅಲ್ಲ, ಮಕ್ಕಳಿಗೆ ಶಿಕ್ಷಣ ಉಚಿತವಾಗಿ ಸಿಗಬೇಕು ಹೇಳಿ IAS ನೀವು IPS ಆಗಬೇಕು ಹೇಳಿ ಒಂದು ಇನ್ಸ್ಟಿಟ್ಯೂಷನ್ನೇ ತೆರೆದಿದ್ದಾರೆ. ಪ್ರೈಮ್ ಸಂಸ್ಥೆಯ ಮೂಲಕ ನಮ್ಮ ಎಷ್ಟೋ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ಯೂಷನನ್ನು ಕೊಡ್ತಾ ಇದ್ದಾರೆ. 100 ಮಕ್ಕಳು ಅದರ ಉಪಯೋಗ ಪಡೆದಿದ್ದಾರೆ. ಈಗ CET ಉಚಿತವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಅದನ್ನು ಉಪಯೋಗ ಪಡಿತಾ ಇದ್ದಾರೆ. ಇನ್ನಂಜೆ ಹೈಸ್ಕೂಲು ಕಾಲೇಜಿನ ಬೆಳವಣಿಗೆಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ಉಡುಪಿಯಲ್ಲಿ ಕೃಷ್ಣ ಮಠಕ್ಕೆ ಪಾರ್ಕಿಂಗ್ ಏರಿಯಾದ ಅದು ಪ್ರಾಪ್ತಿಯಾಗಲಿಕ್ಕೆ ಅವರ ಸೇವೆ ಬಹಳ ದೊಡ್ಡದು. ಕಲಾರಂಗದ ಆಜೀವ ಸದಸ್ಯರು, ದಾನಿ ಮತ್ತು ನಮ್ಮ ಚಟುವಟಿಕೆಯನ್ನು ಮೆಚ್ಚುವವರು. ಈಗ ನಿಮ್ಮನ್ನು ಕುರಿತಾಗಿ 1-2 ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನನ್ನ 3 ಗುರುಗಳೇ, ಮಿತ್ರರೇ, ಮುಂಭಾಗದಲ್ಲಿರುವ ಹಿರಿಯರೇ, ಶಿಬಿರಾರ್ಥಿಗಳೇ, ಮುರಳಿಯವರು ಹೇಳಿದರು, ಬಡತನದಿಂದ ಮೇಲೆ ಬಂದವ ಅಂತ. ಬಡತನವೇ ಖಂಡಿತ ನಮಗೆಲ್ಲ ವರವಾಗಿ ಪರಿಣಮಿಸಿದ್ದರಿಂದ ಏನೋ ಜೀವನದಲ್ಲಿ ಸ್ವಲ್ಪ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಬೋದು. ಇನ್ನು ಈಗ ಬಂದ ಶಿಬಿರಾರ್ಥಿಗಳು ಫೈನಲ್ ಇಯರ್ನಲ್ಲಿ ಡಿಗ್ರಿಯಲ್ಲಿರುವವರು, ಹೆಚ್ಚಿನವರು BCom ಅಂತ. ನನಗೆ ತುಂಬ ಸಂತೋಷ ಆಯಿತು. ನಾನು ಕೂಡ BCom ಗ್ರ್ಯಾಜುಯೇಟ್, 1981 ಪಾಸ್ಔಟ್. 2 ವರ್ಷ ಕಾಮರ್ಸ್ ನನಗೆ ಟೀಚ್ ಮಾಡಿದವರು ಪ್ರೊಫೆಸರ್ ಸದಾಶಿವರಾವ್ ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಅಂಥ ಅನೇಕ ಮಹಾನ್ ವ್ಯಕ್ತಿಗಳಿಂದ 3 ವರ್ಷ ಪಾಠ ಕಲ್ತಿದ್ದರಿಂದ ಏನೋ ಒಂದು ನಾನು
BCom ಗ್ರ್ಯಾಜುಯೇಟ್ ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಸಂತೋಷ ಆಗ್ತದೆ. ಯಾಕೆಂತೇಳಿದರೆ ನಾನು 1976ರಲ್ಲಿ SSLCಯಲ್ಲಿ ಸೆಕೆಂಡ್ ಕ್ಲಾಸ್ ಪಾಸಾಗಿ ಆ ನಂತರ ನನಗೆ ಒಬ್ಬರು ಅಲ್ಲಿಯ ಟೀಚರು ಯಾವತ್ತೂ ಹೇಳ್ತಿದ್ದರು, ನೀನು IAS ಮಾಡು ಅಂತ ಗುದ್ದುತ್ತಾ ಇದ್ದರು. ಈಗಲೂ ಇದ್ದಾರೆ. ನಮಗೆ ಹೈಸ್ಕೂಲ್ನಲ್ಲಿ ಹಿಂದಿ ಟೀಚರ್ ಆಗಿದ್ದವರು ರಮೇಶ್ ಭಟ್ ಅಂತ, ಇಲ್ಲಿ ಉಡುಪಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರಿಗೀಗ 90+. ಆದರೆ IAS ಅಂದರೆ ಏನಂತ ಗೊತ್ತಿಲ್ಲ. PUCಯಲ್ಲಿಯೂ ಕೆರಿಯರ್ ಗೈಡೆನ್ಸ್ ಅಂತ ಏನಂತ ಗೊತ್ತಿಲ್ಲ. ಡಿಗ್ರಿಯಲ್ಲಿ ಕಷ್ಟಪಟ್ಟು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೇನೆ. ಆಗ ಕೂಡ ಬಡತನವೇ. 50 ರೂಪಾಯಿ ಸಂಬಳದಲ್ಲಿ ಮಠದಲ್ಲಿ ಲೆಕ್ಕ ಬರೆದು ಡಿಗ್ರಿಗೆ ಬರ್ತಾ ಇದ್ದದ್ದು. ರಾಜಾರಾಮ್ ಶೆಟ್ಟಿಯವರು ಅಕೌಂಟೆನ್ಸಿ ಪಾರ್ಟ್ ಮಾಡ್ತಾಯಿದ್ರು. ಕೊನೆಗೆ ಏನಾರೊಂದು ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೋ, ಟ್ರಯಲ್ ಬ್ಯಾಲೆನ್ಸ್ ಮಾಡಲಿಕ್ಕೋ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರನ್ನು ಮಾಡಿ ಅದನ್ನು ಯಾರು ಫಸ್ಟ್ ಮಾಡ್ತಾರೆ ಅವರು ಬೇಗ ಹೋಗ್ಬೋದು. ನನಗೆ ಬೇಗ ಹೋದರೆ ಚೌಕಿಯಲ್ಲಿ ದಕ್ಷಿಣ ಸಹಿತ ಊಟ ಸಿಗ್ತದೆ ಅಂತ ಆ ಒಂದು ತವಕದಿಂದ ಪರ್ಫೆಕ್ಟಾಗಿ ಮಾಡಿ ಅವರಿಂದ ಬೇಷ್ ಎಣಿಸ್ಕೊಂಡು ₹1 ದಕ್ಷಿಣೆಗೆ ಚೌಕಿಗೆ ಓಡ್ತಾ ಇದ್ದೆ. ಅಂಥ ದಿನಗಳನ್ನು ಎಣಿಸಿದರೆ ಅದೇ ಬಹಳ ಸಂತೋಷದ ದಿನ ಅಂತ ಕಾಣ್ತದೆ. ಡಿಗ್ರಿ ಮುಗಿದ ನಂತರ ಆಗ ಬ್ಯಾಂಕಿಂಗ್ ಸರ್ವಿಸ್ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಸುಮಾರು 7-8 ಪರೀಕ್ಷೆಯಲ್ಲಿ ಕೂತಿದ್ದೇನೆ, ನಾಪಾಸ್ ಆಗಿದ್ದೇನೆ. ಆಮೇಲೆ ಕಾಡಿ ಬೇಡಿ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ SL ಅವರು ಅಧ್ಯಕ್ಷರಾಗಿದ್ದರು. ಅವರಿಂದ ಕೃಪೆಯಿಂದ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಕೆಲಸಕ್ಕೆ ಸೇರಿದೆ. 3 ವರ್ಷ ಕೆಲಸ ಮಾಡಿದ್ದೇನೆ. ಯಾಕೆಂತೇಳಿದರೆ ತಾಳ್ಮೆಗಿಂತ ದೊಡ್ಡ ತಪಸ್ಸಿಲ್ಲ ಅಂತ ಹಿರಿಯರು ಹೇಳಿದ್ದಾರೆ. ಅದು ಅಕ್ಷರಶಃ ಸತ್ಯ ಅನ್ನೋದನ್ನು ಪ್ರೂವ್ ಮಾಡಿ ಅದರ ಕಥೆಯನ್ನು ನಾನು ನಿಮ್ಗೆ ಹೇಳ್ತೇನೆ. ಕೆಲಸ ಸಿಕ್ಕಲಿಲ್ಲ. ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ 8 ತಿಂಗಳು ₹300 ಸ್ಟೈಫಂಡ್, ₹300 8 ತಿಂಗಳು. ಆಮೇಲೆ ₹1100 ಸಂಬಳ. ₹1100 ನನಗೆ ಎಲ್ಲಿಗೂ ಸಾಲದು. ಆದರೆ ಈವ್ನಿಂಗ್ ಕೌಂಟರ್ ಮಧ್ಯಾಹ್ನ 12:30ಯಿಂದ 4 ಗಂಟೆವರೆಗೆ ನಮಗೆ ಫ್ರೀ ಇತ್ತು. ಮಠದಲ್ಲೇ ಊಟ ಮಾಡಿ ಒಂದು TFR ಲೂನ ತಗೊಂಡು ನಾನು ಈ ಲೈಸನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನದ ಬಿಡುವಿನ ಸಮಯದಲ್ಲಿ ₹1100 ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಸ್ಯಾಲ್ರಿ ಸಿಗ್ತಾಯಿದ್ರೆ ₹2,000, ಕನಿಷ್ಠ ಪಕ್ಷ ₹2,000 ನಾನು ಅರ್ನ್ ಮಾಡ್ತಾಯಿದ್ದೆ. ಮನೆ ಲೈಸೆನ್ಸ್ ತೆಗೆಸಿಕೊಡೋದು ಇದೆಲ್ಲ. ಇದಕ್ಕೆ ಪ್ರೊಫೆಸರ್ KS ಕೆದ್ಲಾಯರ್ ಇದ್ದರು, ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕಿನ ಡೈರೆಕ್ಟರ್ ಆಗಿದ್ದರು. ಅವರ ಫ್ರೆಂಡ್ ರೆಬೆಲ್ ಅಂತ ಮತ್ತು ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಪ್ರೆಸಿಡೆಂಟಾಗಿ ಈಗಲೂ ಇರಬೇಕು ಅವರು. ಅವರಿಗೆ ಮನೆ ಕಟ್ಟಲಿಕ್ಕೆ ಬೇಕು ಅಂತ KS ಕೆದ್ಲಾಯರು ಒಂದು ಪರ್ಮಿಷನ್ ತೆಗೆಸಿಕೊಡು ಅಂತ ಹೇಳಿದರು. ಪರ್ಮಿಷನ್ ತೆಗೆಸಿಕೊಟ್ಟೆ. ಅವರೇ ಬಹಳ ಖುಷಿಯಿಂದ ₹1,000 ಕೊಟ್ಟರು. ₹1,000 ಒಂದು ಲೈಸನಿಂಗ್ ಕೆಲಸ ಮಾಡಿದ್ದಕ್ಕೆ ಕೊಡ್ತಾರೆ ಅಂತ ಹೇಳಿದರೆ ಇದು ದೊಡ್ಡ ಒಂದು ವಿಷಯ ಅಂತ ನನಗೆ ಕಂಡಿತು. ಅದರಲ್ಲೊಂದು ಸ್ವಲ್ಪ ಆಸಕ್ತಿ ವಹಿಸ್ತಾ ಇದೆ. ಅದಕ್ಕೆ ಸರಿಯಾಗಿ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಡೈರೆಕ್ಟರ್ಗಳಿಗೆಲ್ಲ ನಾನು ಬಹಳ ಫ್ಯಾಮಿಲಿಯರ್ ಆಗಿದ್ದೆ. ನಾನು ಅಲ್ಲೇ ಸರ್ವಿಸ್ ಮಾಡ್ತಾಯಿದ್ದರೆ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆಗಿ ಅಲ್ಲಿ ಕೂಡ ಒಂದು ದೊಡ್ಡ ಸ್ಥಾನದಲ್ಲಿ ಅಲಂಕರಿಸ್ತಾ ಇದ್ದೆ. ಅಷ್ಟು ನನಗೆ ಕ್ಲೋಸ್ ಇದ್ದರು ಎಲ್ಲ ಡೈರೆಕ್ಟರ್ಗಳು. ಅಂದರೆ ಹೆಚ್ಚಿನವರು ನಮ್ಮ ಪೂರ್ಣಪ್ರಜ್ಞ MGM MIT ಅವರು ಒಬ್ಬರು ಡೈರೆಕ್ಟರ್ ಇದ್ದರು. ಹೀಗಿರುವಾಗ ಪ್ರೊಫೆಸರ್ KS ಉಪಾಧ್ಯಾಯ ಪ್ರೆಸಿಡೆಂಟ್ ಆಗಿದ್ದರು. ಅವರಿಗೆ PA ಆಗಿದ್ದೆ. ಅವರು ಬರುವಾಗ ಅವರಿಗೆ ನಾನು PA, ಇಲ್ಲದ್ರೆ ಜನರಲ್ ಮ್ಯಾನೇಜರಿಗೆ PA. ಅವರ ಮಿಸಸ್ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಜಾಬ್ ಮಾಡ್ತಾಯಿದ್ರು. ಅವರ ಕೊಲಿಗೊಬ್ಬರು ಮುಸ್ಲಿಮ್ ಇದ್ದರು. ಅವರ ಮಿಸಸ್ಸಿಗೆ ಜಾಬ್ ಕೊಡಬೇಕು. ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಸಾಮಾನ್ಯ ಸ್ವಲ್ಪ ಇನ್ಫ್ಲುಯೆನ್ಸ್ನಲ್ಲಿ ಆವಾಗ ಜಾಬ್ ಕೊಡ್ತಾ ಇದ್ದದ್ದು. ಬೇರೆ ಏನು ಅವ್ಯವಹಾರ ಇರಲಿಲ್ಲ, ಕೆಲಸ ಕೊಡ್ತಾಯಿದ್ರು. ಅವರಿಗೆ ಗುಟ್ಟಿನಲ್ಲಿ ತುಂಬ ಪ್ರೆಷರ್ ಇತ್ತು. ಆಗ ಕೂಡ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಆವಾಗ ಕೂಡ ಇತ್ತು. ಗುಟ್ಟಿನಲ್ಲಿ ಒಂದು ಇಂಟರ್ವ್ಯೂ ಕಾರ್ಡ್ ಕೊಡಬೇಕು ಆಕೆಗೆ. ಅದು ನಮ್ಮ ಜನರಲ್ ಮ್ಯಾನೇಜರ ಮನೆ ಹತ್ತಿರ. ಶ್ರೀಪತಿ ಉಪಾಧ್ಯಾಯರು ಹೇಳಿದರು, ಒಂದು ಮನೆಗೆ ಹೋಗಿ ನೀನೊಂದು ಇಂಟರ್ವ್ಯೂ ಕಾರ್ಡ್ ಕೊಟ್ಟು ಬರಬೇಕು ಮಧ್ಯಾಹ್ನದ ಹೊತ್ತು ಅಂತ ಹೇಳಿದರು. ನಮ್ಮ ಜನರಲ್ ಮ್ಯಾನೇಜರ್ ಹೇಳಿದರು, ಆಟೋದಲ್ಲಿ ಕರ್ಕೊಂಡು ಹೋಗ್ತೇನೆ, ನನ್ನ ಮನೆ ಹತ್ತಿರವೇ ಆ ಮನೆ, ನಿನಗೆ ಮನೆ ತೋರಿಸ್ತೇನೆ, ಅಲ್ಲಿ ಹೋಗಿ ಇಂಟರ್ವ್ಯೂ ಕಾರ್ಡ್ ಕೊಟ್ಟು ಬಾ ಅಂತ. ಸರಿ, ಆ ಮನೆ ಹತ್ತಿರ ಹೋಗಿ ಬೆಲ್ ಮಾಡಿದೆ. ಬೆಲ್ ಮಾಡಿದ ಕೂಡಲೇ ಒಳಗಿನಿಂದ ಒಬ್ಬರು ಕೌನ್ ಹೈ ಅಂತ ಕೇಳಿದರು. ಆಗ ಒಂದು ಲೇಡಿ ಬಂದು ಕಿಟಕಿಯ ಪರದೆಯಿಂದ ಇಣಿಕಿ ನೋಡಿ ಕೋಯಿ ಚೋಕ್ರಾ ಆಯಾ ಹೈ ಅಂತ ಹೇಳಿದರು. ಅದು ಕೇಳಿದ ದಿನ ನನಗೆ ಶಾಕ್ ಆಯಿತು. ಒಂದು ಕಡೆಯಲ್ಲಿ ಈ ಬಿಡುವಿನ ಸಮಯದ ಸಂಪಾದನೆಯ ಸೆಳೆತ, ಒಂದು ಕಡೆಯಲ್ಲಿ ಈ ಮಾತು ಕೇಳಬೇಕೋ ಅನ್ನೋದು ನನಗೆ ಆ ದಿವಸ ಒಂದು ದೊಡ್ಡ ಪ್ರಶ್ನೆ ಆಯಿತು. ಆ ಮಾತೇ ನನ್ನ ಲೈಫಿನಲ್ಲಿ ಟರ್ನಿಂಗ್ ಪಾಯಿಂಟ್. ಆಕೆ ಕೋಯಿ ಚೋಕ್ರಾ ಆಯಾ ಹೈ ಅನ್ನುವ ಮಾತು ಹೇಳದಿದ್ದರೆ ನಾನು ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ನಲ್ಲೇ ರಿಟೈರ್ ಆಗ್ತಿದ್ದೆ. ನಾನು ಅಲ್ಲಿ ರಾಜೀನಾಮೆ ಕೊಟ್ಟೆ. ಬಂದು ನನ್ನದೇ ಆದ ಆಫೀಸ್ ಓಪನ್ ಮಾಡಿದೆ. ಶುರುವಿಗೆ ನಮ್ಮ ಹೊಳ್ಳ ಆ್ಯಂಡ್ ಐತಾಳ್ ಅವರ
ಲೈಸನಿಂಗ್ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಡಾಕ್ಯುಮೆಂಟ್ನಲ್ಲೇ ಮಾಡ್ತಾ ಬೆಳೆದೆ. ಈಗ ನನ್ನ ನಂಬರ್ 1 ಕ್ಲೈಂಟ್ ಮಾಹೆ, ಬಹಳ ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ಆ ಮಟ್ಟದಲ್ಲಿ ಬೆಳೆದೆ. ಆಗ ಮತ್ತೆ ನನಗೆ ಉಡುಪಿಯ ಜನಗಳೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ನನಗೆ ಫೀಸ್ ಕೊಟ್ಟು ನನ್ನನ್ನು ಸಾಕಿದ್ದಾರೆ ಅಂತ. ಸ್ವಲ್ಪ ಹಣವಂತ ಸ್ಥಿತಿವಂತನಾದ ಕೂಡಲೇ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನುವಾಗ ಹೈಸ್ಕೂಲ್ನಲ್ಲಿ ನೀನು IAS ಆಗಬೇಕು ಅಂತ ಹೇಳಿದ್ದು ಟನ್ ಅಂತ ಕಿವಿಗೆ ಹೊಡಿತು. ಇದರ ಮಧ್ಯದಲ್ಲಿ ಈಗಲೂ ನನಗೆ ಕನಸು ಬೀಳ್ತಾ ಇದೆ. ಆಗಿಂದಾಗೆ ತಿಂಗಳಿಗೊಮ್ಮೆ ಆದರೂ ಕನಸು ಬೀಳ್ತಾ ಇದೆ. ನಾನು ನಾಳೆ ಪರೀಕ್ಷೆ, ಇವತ್ತಿಗೂ ನಾನು ತಯಾರಿ ಆಗಲಿಲ್ಲ. ನಾನು ಏನೂ ಓದದೆ ನಾನು ಜಾಬ್ ಮಾಡ್ತಾ ಇದ್ದೇನೆ, ಆದ್ದರಿಂದ ಓದಲಿಲ್ಲ. ನಾಳೆ ಪರೀಕ್ಷೆ, ಇದು ಕನಸು ಬರ್ತಾ ಇದೆ. ಯಾಕೆಂತೇಳಿದರೆ ನನ್ನ BCom ಆದ ನಂತರ MCom ಪರೀಕ್ಷೆ ಕಟ್ಟಿದೆ. ಮಾರ್ಕ್ಸ್ ಕಾರ್ಡ್ ನನಗೆ ಪೋಸ್ಟ್ನಲ್ಲಿ ಬಂತು, ಆ್ಯಬ್ಸೆಂಟ್. ಹಾಗೆ ನಾನು ಈ ನನ್ನ ವೃತ್ತಿ ಜೀವನಕ್ಕೆ ಬಂದಾಗಲೂ ತುಂಬ ಮಂದಿ ಅಡ್ವೊಕೇಟ್ಸ್ ಕೂಡ ಸಜೆಸ್ಟ್ ಮಾಡಿದರು LLB ಮಾಡು ಅಂತ. ಅಲ್ಲಿ ಹೋಗಿ ಎನ್ರೋಲ್ ಆದೆ, ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂತೇಳಿದರೆ ಹಣದ ಸಂಪಾದನೆಯ ಇದು ಒಂದು ತುಡಿತ ಮತ್ತು ಸಮಯ ಇಲ್ಲ, ಮುಂದೆ ಮಾಡಲಿಲ್ಲ. ಆದ್ದರಿಂದ ಆ ಕೊರಗು ಇವತ್ತು ಕನಸಿನ ರೂಪದಲ್ಲಿ ನನ್ನ ಫೇಲ್ಯೂರ್ಸ್ ಅಂತ ಇವತ್ತಿಗೂ ಆ ಕನಸುಗಳು ತಿಂಗಳಿಗೊಮ್ಮೆಯೂ ವಾರ್ನ್ ಮಾಡ್ತಾ ಇರ್ತದೆ. ಇದು ನಾನು ಯಾಕೆ ಹೇಳ್ತೇನೆ ಅಂತೇಳಿದರೆ, ನಿಮ್ಮ ಏಜಿನಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಪೇಷಂಟ್ಲಿ ನೀವು ನಿಮ್ಮ ಕೆರಿಯರನ್ನು ಕಂಡುಕೊಳ್ಬೇಕು. ಪ್ರವೀಣ್ ಗುಡಿಯವರಿದ್ದಾರೆ. ಹಾಗೆಯೇ ಸಂಜೆ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಸೆಷನ್ ತಗೊಳ್ಳಿಕ್ಕೆ ಪ್ರಶಾಂತ್ ನೀಲಾವರ್ ಅಂತ ಬರ್ತಾರೆ. ಅವ್ರ ಬಗ್ಗೆ ಫೀಡ್ಬ್ಯಾಕ್ ಕೂಡ ಕೊಡಿ ಅಂತ ಹೇಳಿದ್ದೇನೆ. ಯಾಕೆಂತೇಳಿದರೆ ನನಗೆ ಕೂಡ ನಾನು ಹೇಗೂ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಏನೂ ಕೆಲಸ ಮಾಡಲಿಲ್ಲ, ಅಂದರೆ ಸಾಧನೆ ಮಾಡಲಿಲ್ಲ. ನನ್ನಿಂದಾಗಿ ಒಂದು 4 ಮಂದಿ ಸಾಧನೆ ಮಾಡಿದ್ರು ಆಗ್ಬೋದು ಅಂತ ನಾನು ಪ್ರೈಮನ್ನು ಸ್ಟಾರ್ಟ್ ಮಾಡಿದೆ. ಕಾರ್ತಿಕ್ ಕಶ್ಯಪ್ ಅಂತ ನೀವು ಕೇಳಿರಬೇಕು, ಇಲ್ಲಾಂದರೆ ಗೂಗಲ್ ಮಾಡಿ ನೋಡಿ. ಕಾರ್ತಿಕ್ ಕಶ್ಯಪ್ ಅಂತ ಮಂಗಳೂರಿನಲ್ಲಿ ಮೇಯರ್ ಆಗಿದ್ದರು, ಶಂಕರ ಭಟ್ರು ಅಂತ. ಅವರ ಮಗ ಇಂಜಿನಿಯರಿಂಗ್ ನಿಟ್ಟೆಯಲ್ಲಿ ಮಾಡಿ ಫಸ್ಟ್ ಅಟೆಂಪ್ಟ್ನಲ್ಲೇ IAS ಪರೀಕ್ಷೆಯಲ್ಲಿ UPSC ಕಂಡಕ್ಟ್ ಮಾಡುವ, IAS ಅಂದರೆ IAS ಪರೀಕ್ಷೆ ಅಲ್ಲ, ಅದು ಟೋಟಲಿ UPC ಕಂಡಕ್ಟ್ ಮಾಡುವ ಎಕ್ಸಾಮಿನಲ್ಲಿ ಹೈಯೆಸ್ಟ್ ರ್ಯಾಂಕ್ ಬಂದವರಿಗೆ ಅವರಿಗೆ ಆಯ್ಕೆಗೆ ಬಿಡ್ತಾರೆ. IAS, IFS ಮತ್ತು ಇಂಡಿಯನ್ IPS ಇದನ್ನು ಅವರಿಗೆ ಟಾಪ್ ರ್ಯಾಂಕ್ನವರಿಗೆ ಕೊಡ್ತಾರೆ. ಕಾರ್ತಿಕ್ ಕಶ್ಯಪ್ ಆ ಟಾಪ್ ರ್ಯಾಂಕಿನಲ್ಲಿ ಬಂದದ್ದರಿಂದ IPSನ್ನೇ ಆಯ್ಕೆ ಮಾಡಿ ಕಳೆದ ವರ್ಷ ಅಲ್ಲ ಮುಂಚಿನ ವರ್ಷ ಆಗಸ್ಟ್ 15ರಂದು ಮೋದಿಯ ಪಕ್ಕದಲ್ಲಿ ಸೆಕ್ಯೂರಿಟಿಗೆ ನಿಂತಿದ್ದರು ಕೆಂಪುಕೋಟೆಯಲ್ಲಿ ಧ್ವಜ ಹಾರಿಸುವಾಗ. ಅವರನ್ನು ನಾವು ಪ್ರೈಮಿಗೆ ಕರೆಸಿತ್ತು. ಅವರು IPS ಆಗಿ ಸೆಲೆಕ್ಟ್ ಆಗಿ ಇಮಿಡಿಯೇಟ್ಲಿ ಆಗ ಅವರು 1 ಗಂಟೆ ಹೊತ್ತು ಆ ಕ್ಯಾಂಡಿಡೇಟ್ ಮಾತಾಡಿದರು. ಅದನ್ನು ಕೇಳಲಿಕ್ಕೆ ಚಪ್ಪಾಳೆ ತಟ್ಟಲಿಕ್ಕೆ 100ಕ್ಕೂ ಮಿಕ್ಕಿನ ಮಕ್ಕಳಿದ್ದರು. ಕೊನೆಗೆ 1 ತಿಂಗಳಲ್ಲಿ ಅದು 20ಕ್ಕೆ ಇಳಿಯಿತು. ಕಡೆಗೆ ಎಕ್ಸಾಮ್ಗೆ ಕೂತ್ಕೊಳ್ಳುವಾಗ 10ಕ್ಕೆ ಇಳಿಯಿತು. ಈಗಲೂ ನಡೆಸ್ತಾ ಇದ್ದೀರಿ ಅಂತ ಮುರಳಿಯವರು ಹೇಳಿದರು. ಕ್ಷಮಿಸಿ, 1 ವರ್ಷದ ಹಿಂದೆ ಪ್ರೈಮ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನ ಕ್ಲಾಸ್ಗಳನ್ನು ಕ್ಲೋಸ್ ಮಾಡಿದ್ದೀವಿ. ಕೋವಿಡ್ ನಂತರ ಸಂಪೂರ್ಣ ಅದಕ್ಕೆ ವಿರಾಮ ಹಾಕುವ ರೀತಿಯಲ್ಲಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಸ್ಪಿರೆಂಟ್ಸಿನ ಮೈಂಡ್ ಸೆಟ್ ಆ ರೀತಿಯಲ್ಲಾಯಿತು. ನಾವು 17 ವರ್ಷ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಕೋಚಿಂಗ್ ಕೊಟ್ಟಿದ್ದೇವೆ, ಅದರಲ್ಲಿ ತುಂಬ ಸಾಧನೆ ಮಾಡಿದ್ದೇವೆ. ಆದರೆ ನಮ್ಮ ಭಾಗದ IPS IAS ಆಗಿದ್ದು ಬಹಳ ಶೂನ್ಯ ಸಂಪಾದನೆ ಅಂತ ಹೇಳ್ಬೋದು. ನಿಮ್ಮ MGM ಕಾಲೇಜಿನಲ್ಲಿ BSc ಗ್ರ್ಯಾಜುಯೇಷನ್ ಮಾಡ್ತಾ ಇರುವಾಗಲೇ ನಮ್ಮಲ್ಲಿ ಬಂದು ಕೋಚಿಂಗ್ ತಗೊಂಡು ಆ ನಂತರ ಸೀರಿಯಸ್ ಆಗಿ ಅಟೆಂಪ್ಟ್ ಮಾಡಿ ಇಂಡಿಯನ್ ರೆವಿನ್ಯೂ ಸರ್ವಿಸ್ನಲ್ಲಿ ಪ್ರಿಯಾ ಶೆಟ್ಟಿ ಅನ್ನೋಳು ಒಬ್ಬಳು ಇದ್ದಾಳೆ. ಹಾಗೆಯೇ ಇನ್ನು ಕೆಲವರು ಪ್ರೈಮರಿಲಿ ಕೆಲವು ಕೋಚಿಂಗ್ ತಗೊಂಡು ಮತ್ತೆ ಡೆಲ್ಲಿಗೆಲ್ಲ ಹೋದವರು ಮತ್ತು ನಮಗೆ ಹೇಳಲಿಲ್ಲ, ಒಂದು 10 ಮಂದಿ ಇರ್ಬೋದು. ಆದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಕನಿಷ್ಠ ಪಕ್ಷ ನಮ್ಮ ಇದರಲ್ಲಿ GSTಯಲ್ಲಿ, ಸೆಂಟ್ರಲ್ ಎಕ್ಸೈಸ್ನಲ್ಲಿ, ಕಸ್ಟಮ್ಸ್ನಲ್ಲಿ ಒಂದು 10 ಮಂದಿ ಆಫೀಸರ್ಗಳಾಗಿದ್ದಾರೆ. ಆದರೆ ಬಹಳ ಸಂತೋಷ ಅಂತೇಳಿದರೆ ಬ್ಯಾಂಕಿಂಗ್ ಸರ್ವಿಸ್ನಲ್ಲಿ ಕನಿಷ್ಠ ಪಕ್ಷ 1,000 ಆಸ್ಪಿರೆಂಟ್ಸು ಜಾಬ್ ತಗೊಂಡಿದ್ದಾರೆ 17 ವರ್ಷದಲ್ಲಿ ನಮ್ಮಲ್ಲಿ ಕೋಚಿಂಗ್ ತಗೊಂಡವರು. ಆದರೆ ಈಗ ಬ್ಯಾಂಕಿಂಗ್ ಎಕ್ಸಾಮ್ನ ಪ್ಯಾಟರ್ನ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಅಲ್ಲಿ ಕೂಡ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಅಂತ ಮಾಡಿ ಈ UPSC ಕಂಡಕ್ಟ್ ಮಾಡುವ ಎಕ್ಸಾಮಿನ ರೀತಿಯಲ್ಲೇ ಅದನ್ನು ಮಾಡಿದ್ರಿಂದ ನಮ್ಮಲ್ಲಿ ಕಷ್ಟ ಬಿಡಲಿಕ್ಕಿಲ್ಲ. ನಮ್ಮ ಇಂಜಿನಿಯರಿಂಗ್ ಕಾಲೇಜ್ನಲ್ಲೂ ಅಡ್ಮಿಷನ್ ತಗೊಳ್ಳುವಾಗ ನಿಮ್ಮಲ್ಲಿ ಪ್ಲೇಸ್ಮೆಂಟ್ ಎಷ್ಟಾಗ್ತದೆ ಅಂತ ಕೇಳೋದು. ಪ್ಲೇಸ್ಮೆಂಟ್ ಏನು, ಅದು ರೆಡಿಮೇಡ್ ಫುಡ್ಡಾ, ಅದು ಗೊತ್ತಿಲ್ಲ. ನಾವು ಅಚೀವ್ ಮಾಡಬೇಕು. ಕಾಲೇಜಿನಲ್ಲಿ ಏನು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಬಿಟ್ಟರೆ ಪ್ಲೇಸ್ಮೆಂಟನ್ನು ನಿಮ್ಮ ಕೈಯಲ್ಲಿ ತಂದು ಸರ್ಟಿಫಿಕೇಟ್ ಕೊಡೋದಲ್ಲ. ನಾವು ಅಚೀವ್ ಮಾಡೋದು ನಾವು.
ನಾವು ಯೋಚನೆ ಮಾಡಬೇಕು, ಒಂದು ಒಳ್ಳೆಯ ಡಿಸಿಷನ್ ತಗೋಬೇಕು, ಅದರ ಹಿಂದೆ ಪರ್ಸುವೇಷನ್ ಬೇಕು, ಪರಿಶ್ರಮ, ಸತತ ಪರಿಶ್ರಮ ಇಲ್ಲದೆ ಯಾವತ್ತೂ ಫಲವತ್ತು ಆಗಲಿಕ್ಕೆ ಚಾನ್ಸೇ ಇಲ್ಲ. ಇದು ಸ್ಪಷ್ಟತೆ ಇರಲಿ. ನಿಮ್ಮಲ್ಲಿ 10 ಯೋಚನೆಗಳು ಬರ್ತದೆ. ಈಗ 2 ದಿನದ ಸೆಷನ್ನಲ್ಲಿ ಪ್ರವೀಣ್ ಗುಡಿಯವರು ಹೇಳುವಾಗ ಇದನ್ನು ಆಯ್ಕೆ ಮಾಡೋಣ ಅಂತ ಕಾಣ್ತದೆ, ಪ್ರಶಾಂತ್ ನೀಲ್ ಅವರು ಹೇಳಿದಾಗ ಇದನ್ನು ಆಯ್ಕೆ ಮಾಡುವ ಅಂತ ಕಾಣ್ತದೆ. ಅದು ಸಹಜ ಈ ವಯಸ್ಸಿನಲ್ಲಿ. ಆದರೆ ಒಂದು ಫರ್ಮ್ ಡಿಸಿಷನ್, ನಾನು ಇದನ್ನೇ ಮಾಡ್ತೇನೆ ಅನ್ನುವ ಒಂದು ಫರ್ಮ್ ಡಿಸಿಷನ್ ತಗೊಂಡು ಅದರ ಹಿಂದೆ ನೀವು ಹೋದರೆ, ನನ್ನ ಹಾಗೆ ಒಂದು ದಿವಸ ಎದೆ ತಟ್ಟಿಕೊಂಡು ಇಂಥ ವೇದಿಕೆಯಲ್ಲಿ ಮಾತನಾಡುವ ಸ್ಟೇಜಿಗೆ ನೀವು 50 ವಯಸ್ಸಿಗಿಂತ ಮುಂಚೆನೇ ನೀವು ಇದನ್ನು ಅಚೀವ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆ. ಮುರಳಿ ಕಡೆಕರ್ ಅವರು ಬಂದರು, ಇನ್ನೂ ಹೆಚ್ಚು ನಾನು ಮಾತಾಡೋದಿಲ್ಲ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ನಮ್ಮ ಬಳಗದಲ್ಲಿ ಎಂಥವರೆಲ್ಲ ಇದ್ದಾರೆ ಎಂಬುದು ನೀವು ಅವರ ಮಾತಲ್ಲಿ ಕೇಳಿದ್ದೀರಿ. ತಾನು ಪಟ್ಟ ಪಾಡನ್ನು ನನ್ನ ಸಮಾಜದ ಪಡಬಾರದು ಎಂಬ ದೃಷ್ಟಿಯಿಂದ ಗರಿಷ್ಠ ಪ್ರಯತ್ನ ಮಾಡುವ ಒಬ್ಬ ಸಹೃದಯಿ ರತ್ನಕುಮಾರ್ ನಮ್ಮ ಬಳಗದಲ್ಲಿದ್ದಾರೆ ಎಂಬುದಕ್ಕೆ ನಮಗೆ ಅಭಿಮಾನ, ಹೆಮ್ಮೆ ಆಗ್ತಾಯಿದೆ. ಮುಂದೆ ಡಾಕ್ಟರ್ AP ಭಟ್ರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಮಕ್ಕಳೇ, ಅವರು ಕೂಡ ಹಾಗೆ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಭೌತಶಾಸ್ತ್ರ ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ ತುಂಬ ಮಕ್ಕಳ ಪ್ರೀತಿಯನ್ನು ಗಳಿಸಿದವರು. ಪೂರ್ಣಪ್ರಜ್ಞಾ ಕಾಲೇಜಿಗೆ ಹೋದರೆ ಈಗಲೂ AP ಭಟ್ರ ಬಗ್ಗೆ ಮಕ್ಕಳು ಮಾತಾಡ್ತಾರೆ. ಆ ಬಳಿಕ ಪ್ರಕೃತ ಪೂರ್ಣಪ್ರಜ್ಞಾ ಕಾಲೇಜಿನ ಅದಮಾರ್ ಮಠ ಎಜುಕೇಷನ್ ಕೌನ್ಸಿಲ್ನ ಗೌರವ ಆಡಳಿತಾಧಿಕಾರಿಗಳಾಗಿದ್ದಾರೆ. ಅಂದರೆ 1 ರೂಪಾಯಿಯನ್ನು ತೆಗೆದುಕೊಳ್ಳದೆ ಪೂಜ್ಯ ಈಶಪ್ರಿಯ ತೀರ್ಥ ಶ್ರೀಪಾದರ ಸೂಚನೆಯ ಮೇರೆಗೆ ಸುಮಾರು 40-50 ಸಂಸ್ಥೆಗಳಿವೆ. ಅಷ್ಟೂ ಸಂಸ್ಥೆಯ ಮುಖ್ಯಸ್ಥರು ಯಾರು ಹೇಳಿದರೆ ಡಾಕ್ಟರ್ AP ಭಟ್ರು. ಎಲ್ಲಿಯೂ ಅವರಿಗೆ ಆ ಅಹಂಕಾರ ಇಲ್ಲ, ಗರ್ವ ಇಲ್ಲ, ಸರಳ ಸಜ್ಜನಿಕೆಯ ಒಬ್ಬ ಮೂರ್ತಿಯವರು. ನಿಮ್ಮ ಹಾಗೆ ತುಂಬ ಕಷ್ಟದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಎತ್ತರಕ್ಕೆ ಬೆಳೆದವರು, ಕಲಾರಂಗದ ಆಜೀವ ಸದಸ್ಯರು, ಯಕ್ಷಗಾನವನ್ನು ಕಲೆಯನ್ನು ಪ್ರೀತಿಸುವವರು, ದೊಡ್ಡ ಮೊತ್ತದ ದೇಣಿಗೆಯನ್ನು ವಿದ್ಯಾಪೋಷಕ್ಕೆ ಪ್ರತಿ ವರ್ಷ ಕೊಡ್ತಾರೆ. ಅದೆಲ್ಲಕ್ಕಿಂತಲೂ ಮುಖ್ಯ, ಈಗ ಅವರು ಅಲಂಕರಿಸಿರುವ ಹುದ್ದೆ ಅಲ್ಲ, ಅದು ಗೌರವ ಒಂದು ಸ್ಥಾನ. ಅದನ್ನು ಉಪಯೋಗಿಸಿಕೊಂಡು ವಿದ್ಯಾಪೋಷಕ್ಕೆ ದೊಡ್ಡ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಇಲ್ಲಿ ನಮ್ಮ ಯಾರೆಲ್ಲ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಕಲಿತಾ ಇದ್ದೀರಿ ಕೈ ಎತ್ತಿ. ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ BSc ಮಾಡ್ತಾ ಇರೋರು ಕೈಯನ್ನು ಎತ್ತಿ. ಕೈ ಎತ್ತಿ ಹೇಳಿದ್ರೆ ಇಷ್ಟು ಸ್ಪಷ್ಟ. ಯಾರು ಇಲ್ವಾ? ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ BSc ಮಾಡುವವರು ಕೈ ಎತ್ತಿ. BSc ಅವರು ಯಾರಿಲ್ವ ಇಲ್ಲಿ? PPCಯಲ್ಲಿ BSc ಮಾಡೋರು, ಫೈನಲ್ ಇಯರ್ BSc ಅಲ್ಲಿ ಕೈ ಎತ್ತಿದ್ದಾರೆ ಇಲ್ವಾ? ಹಾಂ, ತುಂಬ ಜನ ಇದ್ದಾರೆ. ನಿನ್ನೆ ಕೂಡ ಒಬ್ಬಳು ಬಂದಳು. ಈಗ ಬಹುಶಃ ಇದೊಂದು ಎಕ್ಸೆಪ್ಷನ್ ಇರ್ಬೋದು. ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ BSc, BCom ಅಥವಾ PUCಯಲ್ಲಿ ಅಥವಾ ಈವ್ನಿಂಗ್ ಕಾಲೇಜಿನಲ್ಲಿ ತುಂಬ ಜನ, ನಮಗೆ ಇವಾಗ ದಾಖಲೆ ನಾನು ಹೋಗೋ ಮೊದಲು ಕೊಡ್ತೇನೆ ಎಷ್ಟು ಜನ ಕಲಿತಾ ಇದ್ದಾರೆ ಹೇಳಿ. ಅಷ್ಟೂ ಮಂದಿಗೆ ಅವರು ಹಿಂದಿನ ಪರೀಕ್ಷೆಯಲ್ಲಿ 95ಕ್ಕಿಂತ ಹೆಚ್ಚು ಅಂಕ ಗಳಿಸಿದರೆ ಫ್ರೀ ಸೀಟ್. ಅರ್ಥ ಮಾಡ್ಕೊಳ್ಳಿ, 40-50 ಸಾವಿರ ಫೀಸ್ ಇದೆ, ಆ ಮಕ್ಕಳಿಗೆ ಫ್ರೀ ಸೀಟ್. 90 ಮತ್ತು 95ನ ಬಿಟ್ವೀನ್ ಮಾರ್ಕ್ ತೆಗೆದ್ರೆ 50% ಫೀಸ್, 50,000ದಲ್ಲಿ 25,000. ಬಿಲೋ 90% ಆದರೆ 10,000 ಕನ್ಸೆಷನ್. ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಕೊಡುಗೆ, ಅದರ ಮೊತ್ತ ಎಷ್ಟು ಲಕ್ಷ ಆಗ್ತದೆ ಹೇಳಿ. ಇದಕ್ಕೆ ಸ್ವಾಮಿಗಳು ಮತ್ತು ನಮ್ಮ ನಡುವೆ ಕಾರ್ಯನಿರ್ವಹಿಸಿದವರು AP ಭಟ್ರು. ಅವರ ನಿನ್ನೆ ಕೂಡ ಹೇಳಿದೆ, ಮುರಳಿನ ಈಗ ಹೊಸ ಪ್ರಿನ್ಸಿಪಾಲ್ ಬಂದಿದ್ದಾರೆ, ನನಗೆ ಲೆಟರ್ ಫಾರ್ವರ್ಡ್ ಮಾಡಿ ನಾನು ಪ್ರಿನ್ಸಿಪಾಲ್ಗೆ ಹೇಳ್ತೇನೆ ಹೇಳಿದರು. ಅಂಥ ಸಹೃದಯಿ ನಮ್ಮೊಟ್ಟಿಗಿದ್ದಾರೆ. ಈಗ ನಿಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. 7 ನಿಮಿಷ ಉಂಟು ಅಂತ ತಿಳ್ಕೊಂಡಿದ್ದೇನೆ, ಹಾಗೆ ನಾನು 5 ನಿಮಿಷ ಮಾತಾಡ್ತೇನೆ. ಆಯ್ತು. ಗುರು ಸಮಾನರಾದಂಥ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿಯವರೇ, ಅವರೊಟ್ಟಿಗೆ ಇವತ್ತು ವೇದಿಕೆ ಕೊಲ್ಲಿ ಕೂತ್ಕೊಳ್ಳೋದೇ ನನ್ನ ಭಾಗ್ಯ ಅಂತ ನಾನು ತಿಳಿದಿದ್ದೇನೆ. ಆತ್ಮೀಯರಾದಂಥ ಹಿರಿಯ ಅಣ್ಣ ಸದಾಶಿವರಾಯರೇ, ಗಂಗಾಧರ ರಾಯರೇ, ನಂತರ ನಮ್ಮ ರತ್ನಕುಮಾರರೇ, ನಮ್ಮ ಪ್ರೊಫೆಸರ್ ಹೆಗಡೆಯವರೇ, ಮುರಳಿಯವರೇ, ಮುದ್ದು ಮಕ್ಕಳೇ, ನಾನೊಂದಿಷ್ಟು ರೆಡಿ ಮಾಡ್ಕೊಂಬಂದಿದ್ದೆ, ಅರ್ಧ ಗಂಟೆ ಕೊಡ್ತಾರೆ ಅಂತ. ಸರ್ನ ಸ್ಪೀಚ್, ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರವರ ಒಂದು ಮನದಾಳದ ಮಾತುಗಳನ್ನು ಕೇಳಿದ ನಂತರ ನೀವೇನು ಬರ್ಕೊಂಡಿಲ್ಲ ಮಕ್ಕಳೇ, ನಾನೆಲ್ಲ ಬರ್ಕೊಂಡೆ. ನಾನೇನು ಬರ್ಕೊಂಡೆ ಅಂತ ಹೇಳಿದರೆ ನಿಮಗೆ ಹೇಳ್ತೇನೆ. ಏನಂದರೆ ಸರ್ 2-3 ಪುಸ್ತಕ ಬಗ್ಗೆ ಹೇಳಿದ್ದಾರೆ, ದಯವಿಟ್ಟು ಮಕ್ಕಳೇ ಬರ್ಕೊಳ್ಳಿ. ಆ ಪುಸ್ತಕಗಳು ಏನಂದರೆ, ಇವಾಗ DV ಜಿಯವರ ಜ್ಞಾಪಕ ಶಸ್ತ್ರಶಾಲೆ ಅಂತ, ದಯವಿಟ್ಟು ಬರ್ಕೊಳ್ಳಿ ಮಕ್ಕಳೇ. ಅದು ಜೀವನಾನುಭವ ಅಂತ. ಈ ಮಾತು ಯಾಕೆಂದರೆ ನಾವು ಬೇಕೆಂದರೆ ಸಿಗೋದಿಲ್ಲ.
ಈ ರೀತಿಯ ಮಾತು. 3 ಪುಸ್ತಕದ ಬಗ್ಗೆ ಹೇಳಿದರು ಅವರು. ಒಂದು ಸುನಾಮಿಯ ಬಗ್ಗೆ ಒಂದು ಪುಸ್ತಕ ಹೇಳಿದರು. DVG ಅವರ ಜ್ಞಾಪಕ ಶಿಕ್ಷಿಸ್ತಾರೆ, ಗಣೇಶ್ ಅವರ ಪಂಕ್ತಿಪಾನ, ಹಾಗೆ MC ಚಾಗಲ ಅವರ ಕಥೆಯನ್ನು ಹೇಳ್ತಾ ರೋಸಸ್ ಇನ್ ಡಿಸೆಂಬರ್ ಅಂತ ಈ ಪುಸ್ತಕ. ಯಾಕಂದರೆ ಒಂದು ಸಂದರ್ಭ ಸಿಕ್ಕಿದರೆ ಸರ್ ಮನೆಗೆ ಹೋಗಿ, ನನ್ನ ಹೆಂಡತಿ ಗಾರ್ಡನ್ ಬೆಳೆಸೋಳು, ಅವಳಿಗೊಂದು ಹುಚ್ಚು, ಹಾಗಾಗಿ ಸರ್ ಹತ್ರ ಹೋದರೆ ನಾನು ಫಿಸಿಕ್ಸ್ ಅಥವಾ ಪುಸ್ತಕಗಳ ಬಗ್ಗೆ ಮಾತಾಡ್ತೇನೆ ಅಂತ ಅವಳಿಗೆ ಒಂದು ಸರಿ ಹೇಳಿದೆ, ನಿನ್ನ ಗಾರ್ಡನಿಗೆ ಪೂರಕವಾಗಿ ಕರ್ಕೊಂಡು ಹೋಗ್ತೇನೆ ಅಂತ. ಅವಳಿಗೆ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ಅಂತ ನಂಗೆ ಬೈತಾ ಇತ್ತು. ಸರ್ ಮನೆಗೆ ಹೋದ ನಂತರ ಅವರ ಇಡೀ ತೋಟದಲ್ಲಿ 2.5 ಗಂಟೆ ಸರ್ ಮತ್ತು ನನ್ನ ಹೆಂಡತಿಯೇ. ಆ ಪ್ರತಿ ಮಾವಿನ ಸಸಿ ಅದು ಎಲ್ಲಿಂದ ಬಂತು, ಅವಳಿಗೊಂದು ಖುಷಿ ಅಂದರೆ ಈಗ ಮೊನ್ನೆ ತಾನೇ ಹೇಳ್ತಾ ಇದ್ಲು, ಇನ್ನೊಮ್ಮೆ ಸರ್ ಮನೆಗೆ ಹೋಗೋಣ ಅಂತ. ಮಕ್ಕಳೇ, ಯಾಕೆಂದರೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ 30, 40, 50 ವರ್ಷ ಭೌತಶಾಸ್ತ್ರದಲ್ಲಿ ಅಧ್ಯಾಪನ ಮಾಡಿ ಅನುಭವ ಪಡ್ಕೊಂಡ ನಂತರ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಅಥೆಂಟಿಕ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್, ಸರ್ ಎಷ್ಟು ಅಥೆಂಟಿಕ್ ಅಂತ ನಾನು ಹೇಳಬೇಕಾದ್ದಿಲ್ಲ. ಅದಾದ ನಂತರ ಕೊನೆಯ ಕಾಲದಲ್ಲಿ ಮರಗಳನ್ನು ಎಷ್ಟು ಚಂದ ಪ್ರೀತಿಸ್ತಾರೆ ಅಂತ ಹೇಳ್ತೀವಿ. ಹೋಗಿ ನೋಡಬೇಕು, ಒಳ್ಳೊಳ್ಳೆ ಮಾವಿನ ಹಣ್ಣು ತಿನ್ನಬೇಕು ನಿಮಗೆ, ಈಗ ಸರ್ ಮನೆಗೆ ಹೋಗಿ ಸರೇ ಕೊಡ್ತಾರೆ, ಇದinಥ ದೇಶದ್ದು, ಇದರ ರುಚಿ ಹೀಗೆ, ಇದನ್ನು ಹೀಗೆ ಬಳಸಿದ್ದೇನೆ, ಈ ಸಸಿ ಇಂತಲ್ಲಿ ಸಿಗತ್ತೆ ಅಂತ. ಬಹುಶಃ ಇಷ್ಟು ನಾಲೆಜ್ ನಮ್ಮ ಸೌತ್ ಕೇಂದ್ರದಲ್ಲಿ ಮಾವಿನ ಮರಗಳ ಬಗ್ಗೆ, ಬೇರೆ ಬೇರೆ ಮರಗಳ ಬಗ್ಗೆ ಯಾರೂ ಕೊಡೋರಿಲ್ಲ. ಅದು ಅಥೆಂಟಿಕ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾರೆ ಅಂತ. ಹಾಗಾಗಿ ಸರ್ ಒಟ್ಟಿಗೆ ಇವತ್ತು ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ನನಗೆ ತುಂಬ ಖುಷಿ ಆಯಿತು ಅಂತ. ಇವರು ನಮ್ಮ ರತ್ನಕುಮಾರ್ ಅವರು ಹೇಳಿದ ಹಾಗೆ ನಾನು 2-3 ಮಾತುಗಳನ್ನು ಹೇಳ್ತೇನೆ. ಮಕ್ಕಳೇ, ಹೆದರಬೇಡಿ. ಒಂದು ಒಳ್ಳೆಯ ಕಾಲದಲ್ಲಿ ನೀವಿದ್ದೀರಿ ನಿಮ್ಮ ಬದುಕಿನಲ್ಲಿ. ನಮ್ಮ ಬದುಕಾಯಿತು, ನಮ್ಮ ಕಥೆಗಳೆಲ್ಲ ಆಯಿತು, ಆದರೆ ನಾವು ಖುಷಿಯಲ್ಲಿದ್ದೇವೆ. ನೀವು ಹಾಗೆ ಹೆದರಬೇಡಿ. ಅತ್ಯಂತ ಹೆಚ್ಚಿನ ಈ ಅಲೆಗಳು, ಸುನಾಮಿ ಅಲೆಗಳು ಬಂದ ಹಾಗೆ ಜಾಬ್ ಇರ್ಬೋದು, ಮತ್ತೊಂದಿರ್ಬೋದು, ಮಗನೊಂದಿರ್ಬೋದು, ಇಂಥ ಒಳ್ಳೆಯ ಶಿಕ್ಷಣ ಒಂದು ಸಂಸ್ಥೆ ಇದೆ, ಇಷ್ಟು ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಅಂತ ಹೇಳಿದ್ರೆ ನೀವು ಯಾಕೆ ಹೆದರಬೇಕು? ಸರಿ, ಎಷ್ಟೋ ಜನ ರಿಸೋರ್ಸ್ ಪರ್ಸನ್ ಹೇಳಿದರು, ನನಗೆ ಗೊತ್ತು ಗುಡಿಯವರು ಎಷ್ಟು ಚಂದ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಅಂತ ನನಗೆ ಗೊತ್ತುಂಟು. ಹಾಗೆ ನಾನು ಅದರ ಬಗ್ಗೆ ಏನು ಹೆಚ್ಚು ಮಾತಾಡ್ತಿಲ್ಲ. ಆದರೆ ದಯವಿಟ್ಟು ಇಲ್ಲಿ ಸಿಗುವ ಜ್ಞಾನದ ಬಗ್ಗೆ ಬರ್ಕೊಳ್ಳಿ, ಪಾಯಿಂಟ್ಸನ್ನು ಬರ್ಕೊಳ್ಳಿ. ಇದು ನನ್ನ ಡೇರಿ ಮಕ್ಕಳೇ. ಹೀಗಿದ್ದ ಹಿರಿಯರು ಹೇಳಿದಂಥ ಮಾತುಗಳನ್ನೆಲ್ಲ ಬರ್ಕೊಳ್ಳೋದು ಒಂದು ಚಟ ನನಗೆ. ನಾನು ನಮ್ಮ MScಯಲ್ಲೇ ಸ್ಟಾರ್ಟ್ ಮಾಡಿದ್ದೆ. ನನ್ನ ಮನೆಯಲ್ಲಿ ಅರ್ಧ ತುಂಬಿದ, ಮುಕ್ಕಾಲು ತುಂಬಿದ ಡೈರಿಗಳು ರಾಶಿ ಇದ್ದಾವೆ. ಯಾಕೆ? ಒಳ್ಳೆಯವರ ಮಾತುಗಳು ನಮಗೆ ಎಷ್ಟೊಂದು ದಿವಸ ಸ್ಫೂರ್ತಿ ಬರುತ್ತೆ, ಒಂದು ಹೆಚ್ಚಿನ ಉತ್ತೇಜನ ಸಿಗುತ್ತೆ ಅಂತ. ಹಾಗೆ ಇಂಥ ಟ್ರೈನಿಂಗನ್ನು ಸದ್ವಿನಿಯೋಗ ಪಡ್ಕೊಳ್ತೀನಿ ಅಂತ ಮಾತ್ರ ಹೇಳ್ತೇನೆ. ನೀವು ಯಾವುದೇ ರೀತಿ ಅಂಜಬೇಕಾದ್ದಿಲ್ಲ. ಹೌದು, ಸೊಸೈಟಿಯಲ್ಲಿ ಇಲ್ಲಿಗ BScಗೆ ಮಕ್ಕಳೇ ಬರ್ತಾ ಇಲ್ಲ, ಎಲ್ಲ BCA. ಒಂದು ದಿವಸ ನನಗೆ ಎಷ್ಟು ನೋವಾಯಿತು ಮನಸ್ಸಿಗೆ ಅಂದರೆ, ಅಯ್ಯೋ ದೇವರೇ, ಈ ಪೇರೆಂಟ್ಸಿಗೆ ಈ ಮಕ್ಕಳಿಗೆ ಯಾರೂ ಡೈರೆಕ್ಷನ್ ಕೊಡೋರು ಇಲ್ವೇ? ಎಲ್ಲ ಮಕ್ಕಳು BCAಗೆ ಹೋದರೆ ಅವ್ರ ಗತಿ ಏನು ಮುಂದೆ? ಅವ್ರು ಏನು ಮಾಡ್ತಾರೆ? 4 ವರ್ಷಗಳ ಹಿಂದೆ ನಮ್ಮ ಕಾಲೇಜಲ್ಲಿ BCA ಮಾಡಬೇಡಿ, ಬೇಡ ಕೋರ್ಸ್ ಅಂತ ಹೇಳಿದವ ನಾನು ಸ್ವಾಮಿಗಳಿಗೆ. ಆದರೆ ಏನು ಮಾಡೋದು, ಪ್ರೆಷರು, ಎಲ್ಲ ಕಡೆ BCA ಮಾಡ್ತಾರೆ. ಆ ಸಿಲೆಬಸ್ ನೋಡಿದಾಗ ಆ ಮಗು ಏನೋ ಕಲಿಯೋದಿಲ್ಲ ಅಲ್ಲ. ಅಲ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಇಲ್ಲ, ಬೇಸಿಕ್ ಸೈನ್ಸ್ ಇಲ್ಲ, ವಿಜ್ಞಾನ ಇಲ್ಲ, ಏನೂ ಇಲ್ಲ. ನನ್ನ ಮಕ್ಕಳು BScಯಲ್ಲಿ ಎವರೇಜ್ ಪಾಸ್ ಆದ ಮಕ್ಕಳು ಇವತ್ತು ವಿಶ್ವದಲ್ಲಿ ಟಾಪ್ ನಿಮ್ಮ ಸಾಫ್ಟ್ವೇರ್ ಕಂಪನಿಯಲ್ಲಿ ಇದ್ದಾರೆ. ಅದು ಹೇಗೆ? BSc ಆದ ನಂತರ ಛಲ ಬಿಟ್ಟು ಬೇರೆ ಬೇರೆ ಕಂಪ್ಯೂಟರ್ ಬೇಸ್ಡ್ ಕೋರ್ಸ್ಗಳನ್ನು ಮಾಡಿಕೊಂಡು ಅವರು 10 ಏಣಿ ಹತ್ತುತ್ತಾ ಇವತ್ತು ಟಾಪ್ ಆಗಿದ್ದಾರೆ. ಕಾರಣ ಇಷ್ಟೇ, ಮೂಲ ವಿಜ್ಞಾನ ಬೇಕೇ ಬೇಕು, ಮೂಲ ಜ್ಞಾನ ಬೇಕೇ ಬೇಕು. ಅದು ಕಾಮರ್ಸ್ ಇರ್ಬೋದು, ಅದು ಸೈನ್ಸ್ ಇರ್ಬೋದು, ಯಾವುದು ಅದೆಲ್ಲ ಇದ್ದರೆ ನೀವು ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಬೇರೆ ಬೇರೆ ಕೋರ್ಸ್ ತಗೊಂಡಿದ್ದೀರಿ, ಹೆದರಬೇಡಿ. ದಯವಿಟ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ, ಹೈಯರ್ ಸ್ಟಡೀಸ್ ಮಾಡಿ. ಇದೊಂದು ತಪಸ್ಸಿನ ಕಾಲ ಮಕ್ಕಳ ನಿಮ್ಮ ಬದುಕಿನಲ್ಲಿ. ಈ ಒಂದು ಏನು ಈಗ ಡಿಗ್ರಿ ಆಯಿತು, ಎಲ್ಲ ಕಳೆದೋಯ್ತು ಅಂತ ತಿಳ್ಕೊಳ್ಬೇಡಿ. ಸರ್ ಹೇಳಿದರು, ದಯವಿಟ್ಟು ಒಂದು ಶುದ್ಧವಾದಂಥ ನಾನು ನಾಳೆ ಸಮಾಜಕ್ಕೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಬದುಕಬೇಕು, ಪ್ರಾಮಾಣಿಕವಾಗಿ ದುಡಿಬೇಕು, ಖುಷಿಯಲ್ಲಿ ಉಂಡು ನನ್ನ ಹೆಂಡತಿ ಮಕ್ಕಳೊಟ್ಟಿಗೆ ಖುಷಿ ಪಡಬೇಕು. ಇದು ಒಂದು ಏಮ್ ಇಟ್ಕೋಬೇಕು. ಅದು ಯಾವ ವೃತ್ತಿ ಬೇಕಾದ್ರೆ ಆಗ್ಬೋದು. ಸರ್, ಒಂದು ದೊಡ್ಡ ದುರಂತ ಗೊತ್ತುಂಟ. ನಾನೀಗ ಪೂರ್ಣಪ್ರಜ್ಞಾ ಶಿಕ್ಷಣ ಸಂಸ್ಥೆಗಳ ಎಲ್ಲ ಸ್ಕೂಲ್ಗಳಿಗೆ ಎಂಟ್ರಿ ಮಾಡ್ತೇನೆ. ಸರ್, ಒಬ್ಬ ಒಳ್ಳೆ ಟೀಚರ್ ಸಿಗ್ತಾ ಇಲ್ಲ ಸರ್. 20, 30, 40, 50 ಅಪ್ಲಿಕೇಶನ್ ಬರುತ್ತೆ, ಒಬ್ಬರನ್ನು ಆಯ್ಕೆ ಮಾಡಲಿಕ್ಕಾಗೋದಿಲ್ಲ. ಬೇಸಿಕ್ ಇಂಗ್ಲೀಷ್ ಇಲ್ಲ ಸರ್, ಬೇಸಿಕ್ ಸೈನ್ಸ್ ಸಬ್ಜೆಕ್ಟ್ ಇಲ್ಲ, ಬೇಸಿಕ್ ನಾಲೆಜ್ ಇಲ್ಲ, ಲವಲವಿಕೆ ಇಲ್ಲ, ಎಲ್ಲ ಹೀಗೇ ಇರ್ತಾರೆ. ಸಂಬಳ ಕೇಳಿದರೆ 30, 40, 50, 60 ಸಾವಿರ ಕೇಳ್ತಾರೆ. ಏನು ಕ್ವಾಲಿಫಿಕೇಷನ್ ಬೇಕು? ನಾನೊಬ್ಬ ಸಿದ್ಧ, ಏನು ಜಾಬ್ ಕೊಡ್ತೀರ ನೀವು ಅಂತ ಹೇಳುವ ಲವಲವಿಕೆ ಇಲ್ಲ ಸಮಾಜದಲ್ಲಿ. ಟೀಚರ್ ಸಿಗ್ತಾ ಇಲ್ಲ ಮಕ್ಕಳೇ. ವರ್ಷಕ್ಕೆ 100 ಜನ ಟೀಚರ್ಸನ್ನು ಆಯ್ಕೆ ಮಾಡ್ತೇವೆ ನಮ್ಮ ಸಂಸ್ಥೆಗೆ. ಈಗಲೇ ಸುಮಾರು 700ರಿಂದ 800 ಜನ ಟೀಚರ್ಸ್ ಇದ್ದಾರೆ ನಮಗೆ. ವರ್ಷಕ್ಕೆ 100 ಜನ ಟೀಚರ್ಸ್ ಬೇಕು.
ನಾವೆಲ್ಲ CBSE ಮಾಡ್ತೇವೆ. ನಾನು ಕಲ್ತಿದ್ದೇನೆ, ನನಗೆ ಇಷ್ಟು ಯೋಗ್ಯತೆ ಉಂಟು, ನನ್ನನ್ನು ಆಯ್ಕೆ ಮಾಡಿ ಅಂತ ಹೇಳುವ ಒಬ್ಬ ಹುಡುಗಿ ಬರ್ತಾ ಇಲ್ಲ. ಟೀಚರ್ಸೇ ಇಲ್ಲ. ನೆನ್ಪಿಟ್ಕೊಳ್ಳಿ, ಇನ್ನು 10 ವರ್ಷದಲ್ಲಿ ನಿಮ್ಮದು ಏನಪ್ಪ ಇವತ್ತಿನ ಹೊಸದು IT BT ಯಾವುದೇ ಬರಲಿ, ಟೀಚರ್ಸ್ ಬೇಕು ಈ ದೇಶಕ್ಕೆ. ಚಂದ್ರಶೇಖರ್ ಶೆಟ್ಟರಂತಹ ಟೀಚರ್ಸ್ ಬೇಕು ಈ ದೇಶಕ್ಕೆ, ಯಾವತ್ತೂ ಬೇಕು. ಹಾಗೆ ಟೀಚರ್ಸ್ ಬೇಕಾಗತ್ತೆ. ಒಳ್ಳೆ ಸಂಬಳ ಕೊಡ್ತೇವೆ ಮಕ್ಕಳೇ, ಪೂರ್ಣ ಪ್ರಜ್ಞೆಯಲ್ಲಿ ಒಳ್ಳೆ ಸಂಬಳ ಕೊಡ್ತೇವೆ. ನಿಮ್ಮ ಕ್ವಾಲಿಫಿಕೇಷನ್ ಏನು ಮಾಡ್ಕೊಂಡಿದ್ದೀರಿ ನೀವು ಮಾಡ್ಕೊಳ್ಳಿ. ಟ್ರೈನಿಂಗ್ ಚೆನ್ನಾಗಿ ಕೊಡ್ತಾರೆ. ಟೀಚರ್ಸ್ ಬೇಕು, ಲೆಕ್ಚರರ್ಸ್ ಬೇಕು, ಪ್ರೊಫೆಸರ್ಸ್ ಬೇಕು, ಜ್ಞಾನಿಗಳು ಬೇಕು ಈ ದೇಶಕ್ಕೆ. ಅದರ ಕೊರತೆ ಕಾಣ್ತಾ ಇದೆ ನನಗೆ. ಒಂದೇ ಸೆಕ್ಟಿಗೆ ಹೋದಾಗ ಬೇರೆ ವಿಭಾಗದಲ್ಲಿ ಕಾಣ್ತಾ ಇದೆ. ಲಕ್ಕೀಲಿ ಈ ವರ್ಷ BScಗೆ 95 ಜನ BSc ಪೂರ್ಣ ಪ್ರಜ್ಞೆಗೆ ಬಂದಿದ್ದಾರೆ ಅಂತ ಹೇಳೋದು ನೆಮ್ಮದಿ. ಮೊನ್ನೆ ತಾನೇ ಆ ಮಕ್ಕಳಿಗೆ ಹೇಳಿ ಬಂದೆ, ಮಕ್ಕಳೇ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ, ನಿಮಗೆ ತುಂಬ ಡಿಮಾಂಡ್ ಬರುತ್ತೆ, ಹಾಗೆ ಚೆನ್ನಾಗಿ ಕಲೀರಿ. BSc BCom BA ಇಬ್ಬರು ಮಕ್ಕಳು ಬಂದಿದ್ದಾರೆ ಅಂತ ಕೇಳಿದ್ರು. ಮಕ್ಕಳು ಇಂಗ್ಲೀಷ್ ಪ್ರೊಫೆಸರ್ಸ್ ಇಲ್ಲ, ಇಂಗ್ಲೀಷ್ ಟೀಚರ್ಸ್ ಇಲ್ಲ, ಸಮಾಜಶಾಸ್ತ್ರ ಟೀಚ್ ಮಾಡೋ ಟೀಚರ್ಸೇ ಇಲ್ಲ, ಸೋಷಿಯಲ್ ಸ್ಟಡೀಸ್ಗೆ ಟೀಚರ್ಸ್ ಬರ್ತಾ ಇಲ್ಲ. ಬಂದವರು ಎಲ್ಲೆಲ್ಲೋ ಮೂಲೆಯ ಸರ್ಟಿಫಿಕೇಟ್ ಮಾಡಿಕೊಂಡು ಆ ಸರ್ಟಿಫಿಕೇಟ್ ಯಾವ ಯೋಗ್ಯತೆಯೂ ಇಲ್ಲ, ಅಂಥವರೇ ಇರೋದು. ಶ್ರದ್ಧೆಯಿಂದ ಓದಿ, ತಪಸ್ಸು ಮಾಡಿ, 2 ವರ್ಷ 3 ವರ್ಷ 4 ವರ್ಷ ನನ್ನ ಜೀವನದಲ್ಲಿ ನಾನೊಬ್ಬ ಅತ್ಯುತ್ತಮ ವ್ಯಕ್ತಿ ಆಗಬೇಕು, ಏನು ಕ್ವಾಲಿಫಿಕೇಷನ್ ಮಾಡ್ಕೋಬೇಕು, ಏನು ಓದಬೇಕು, ಮೈ ಚಳಿ ಬಿಟ್ಟು ಬಿಡಬೇಕು. ಹೇಗೇ ಕೂತ್ಕೊಂಡಿದ್ದರೆ ಲೈಫ್ ಲಾಂಗ್ ಹೀಗೆ ಆಗತ್ತೆ. ಮುಂದೆ ಬನ್ನಿ ಅಂದರೂ ಹಿಂದೆ ನೀವು ಹೋಗಿ ಕೂತ್ಕೊಂಡ್ರೆ ನಿಮ್ಮನ್ನು ಯಾರೂ ಪ್ರೀತಿಸೋದಿಲ್ಲ. ಇಷ್ಟು ಒಳ್ಳೆಯ ಶಿಕ್ಷಣ ಸಂಸ್ಥೆ, ಇಷ್ಟು ಒಳ್ಳೆಯ ಸಹಕಾರ ಮಾಡ್ತಾ ಇದ್ದಾರೆ. ಇದರ ಪ್ರೀತಿಯನ್ನು ವಿನಿಯೋಗ ಮಾಡ್ಕೊಳ್ಳಿ. ಮೈ ಚಳಿ ಬಿಟ್ಟು ನಾನು ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು. ಯಾವ ವೃತ್ತಿ ಬೇಕಾರಾಗಲಿ, ಅದು ಕ್ಯಾಟ್ರಿಂಗ್ ಬೇಕಾರಾಗ್ಬೋದು. ಒಳ್ಳೆಯ ಕ್ಯಾಟ್ರಿಂಗ್ ಮಾಡೋರು ಇದ್ದಾರೆ ಮನೇಲಿ. ನನಗದು ಎಂಥ ರುಚಿ ಮಾಡಿ ತಂಬಳಿ ತಂದು ಕೊಡ್ತಾರೆ ಅಂದರೆ, ತಂಬಳಿ ಸಾಸಿವೆ ಎಲ್ಲ ತಂದು ಕೊಡ್ತಾರೆ. ಅವ್ರು ಹೇಳ್ತಾರೆ ಇಂತಿಂಥ ಸೊಪ್ಪು ಇಷ್ಟು ಕ್ಲೀನ್ ಮಾಡಿದ್ದು, ಇದು ಇಲ್ಲೇ ಬೆಳೆದದ್ದು. ಬೇಕು ಈ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳು. ಯಾವ ವೃತ್ತಿ ಆದರೆ ಏನು, ಎಷ್ಟು ಬೇಕಾದ್ರೂ ದುಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಶ್ರದ್ಧೆ, ಶಿಸ್ತು, ಡೆಡಿಕೇಶನ್, ಡಿಸಿಪ್ಲಿನ್, ಏಮ್. ಮೈಂಡ್ ಸೆಟ್ ಮಾಡ್ಕೊಳ್ಳಿ ಮಕ್ಕಳೇ. ನಾನು ಉದ್ಧಾರ ಆಗಬೇಕು. ಉದ್ಧರೇದಾತ್ಮಾನಮಾತ್ಮಾನಂ. ಅವರವರ ಉದ್ಧಾರ ಅವರವರೇ ಮಾಡಿಕೊಳ್ಳತಕ್ಕದ್ದು. ನಾನು ಹೇಳಿದ ಮಾತಲ್ಲ ಇದು, ಕೃಷ್ಣ ಅರ್ಜುನಿಗೆ ಹೇಳಿದ ಮಾತು. ಪುನಃ ಹೇಳ್ತೇನೆ, ಉದ್ಧರೇದಾತ್ಮಾನಮಾತ್ಮಾನಂ. ಇನ್ನೊಬ್ಬರು ಬಂದು ನಮ್ಮ ಉದ್ಧಾರ ಮಾಡೋದಿಲ್ಲ. ಪ್ರೊಫೆಸರ್ ಮನೇಲಿ ಎಷ್ಟು 100 ಪುಸ್ತಕ ಉಂಟು, ಪ್ರತಿ ಪುಸ್ತಕದ ಪ್ರತಿ ಪೇಜಿನ ಬಗ್ಗೆ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಷ್ಟು ಚಂದ. ಓದಿದ್ದ ಹಾಗೆ, ಓದುವ ಕಲ್ಚರ್ ಹಾಗೆ, ಅದು ಬೆಳೆಸ್ಕೊಳ್ಬೇಕು ಮಕ್ಕಳು ನಾವು. ಹಾಗೆ 10 ಹಲವು ಪುಸ್ತಕ ಓದಬೇಕು. ಸಾಹಿತ್ಯ, ಸಂಗೀತ, ಲಲಿತಕಲೆ ಎಲ್ಲವೂ ಬೇಕು ಬದುಕಿನಲ್ಲಿ. ಆದರೆ ಮೊದಲು ನಿಮಗೆ ಪ್ರಾಪರ್ ಏಮ್ ಬೇಕು. ನಾನೊಬ್ಬ ಉದ್ಧಾರ ಆಗಬೇಕು, ಒಳ್ಳೆಯ ಶಿಕ್ಷಣ ಪಡ್ಕೊಂಡೇ ಬರಬೇಕು, ಒಳ್ಳೆಯ ಯೂನಿವರ್ಸಿಟಿಯಲ್ಲಿ ಒಳ್ಳೆ ಕಷ್ಟಪಟ್ಟು ಬೇಡಿ ಕಾಡಿ ಇಂಥವ್ರಿದ್ದಾರೆ. ಸರ್ ನಂಗೆ ಸ್ವಲ್ಪ ಹಣ ಕೊಡಿ, ನಾನು ಬೇಡಿದ್ದೀನಿ ಸರ್, ನನಗೆ MSc ನಾನು ಬೇಡಿದ್ದೇನೆ, ನನಗೆ ಕೊಡಿ, ನಾನು MSc ಮಾಡಬೇಕಾದ್ರೆ ನನಗೆ ಫ್ರೀ ಊಟ ಕೊಡಿ, ನೀವು ಕೊಡಿದ್ರೆ ನಾನು MSc ಮಾಡಲ್ಲ ಅಂತ ಮೈಸೂರು ಯೂನಿವರ್ಸಿಟಿ ಹೇಳಿದ್ದೇನೆ. ಬೇಡಿ, ಇಂತಹ ದಾನಿಗಳಿದ್ದಾರೆ. ನನಗೆ 2 ವರ್ಷ ಒಳ್ಳೆ ಕೋರ್ಸ್ ಮಾಡಬೇಕು, ಒಳ್ಳೆ ಯೂನಿವರ್ಸಿಟಿಲೇ ಮಾಡಬೇಕು, ನಾನು ಒಳ್ಳೆ ಸರ್ಟಿಫಿಕೇಟೇ ಬೇಕು ನನಗೆ. ಕಾಟಾಚಾರದ ಯಾವುದೋ ಬೇಕೋ ಬೇಡ, ಯೂನಿವರ್ಸಿಟಿಯ ಸರ್ಟಿಫಿಕೇಟ್ ಬೇಡ ನನಗೆ, ಅಂಥ ಯೋಗ್ಯತೆ ಅಂಥ ಸರ್ಟಿಫಿಕೇಟ್ ಬೇಕು ಅಂತ ಬೇಡಿ ಕಾಡಿ ಶ್ರದ್ಧೆಯಿಂದ ಕಲೀರಿ ಮಕ್ಕಳೇ. ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ. ಪ್ರವೀಣ್ ಗುಡಿಯವರು ಇದ್ದಾರೆ, 10 ಹಲವು ಜನ ಇದ್ದಾರೆ. ನಾನು ನಾಳೆ ಬರಲಿಕ್ಕೆ ಆಗೋದಿಲ್ಲ ಅಂತ ಮುರಳಿಯರಿತ್ರ ಹೇಳಿದೆ, ಹಾಗೆ ಇವತ್ತು ಬಂದಿದ್ದೇನೆ. ನನಗೆ ಈ ಸಂಸ್ಥೆ ಬಗ್ಗೆ ತುಂಬ ಪ್ರೀತಿ. ಕಾರಣ ಇಷ್ಟೇ, ನಿಮ್ಮನ್ನು ಇಷ್ಟು ಪ್ರೀತಿ ಮಾಡ್ತಾರಲ್ಲ, ಸಮಾಜದಲ್ಲಿ ಪ್ರೀತಿ ಮಾಡೋರಿಲ್ಲ ಮಕ್ಕಳೇ. ಮಕ್ಕಳನ್ನು ಪ್ರೀತಿ ಮಾಡುವ ಟೀಚರ್ಸ್ ಇಲ್ಲ, ಮಕ್ಕಳನ್ನು ಪ್ರೀತಿ ಮಾಡುವ ಸಂಸ್ಥೆ ಇಲ್ಲ. ಹಣದ ದಂಧೆಯಲ್ಲಿ ಬಿದ್ದಿದ್ದ ಶಿಕ್ಷಣ ಸಂಸ್ಥೆಗಳಲ್ಲ. ನಿಮ್ಮನ್ನು ಈ ಸಂಸ್ಥೆ ಇಷ್ಟು ಪ್ರೀತಿ ಮಾಡ್ತಾ ಇದೆ. ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈಗ ಕಲಾರಂಗಕ್ಕೆ ಬಂದ ಕೂಡಲೇ ಸಮಯದ ಬಗ್ಗೆ ಒಂದು ಪ್ರೆಷರ್, ಒತ್ತಡ ಆಗ್ತದೆ. ಅವರ ಮಾತು ಮತ್ತಷ್ಟು ನಾವು ಕೇಳಬೇಕು. ಈಗಾಗಲೇ ಹೇಳಿದಾಗೆ ಅವರು ಇಡೀ ದೇಶದಾದ್ಯಂತ ಸುತ್ತಬೇಕಾಗಿದೆ ಶಿಕ್ಷಣ ಸಂಸ್ಥೆಯನ್ನು ನಡೆಸಲಿಕ್ಕೆ, ಮಾರ್ಗದರ್ಶನ ಕೊಡಲಿಕ್ಕೆ. ಅವರ ಉಪಸ್ಥಿತಿಯನ್ನು ಕೃತಜ್ಞತೆ ಸ್ಮರಿಸಿಕೊಳ್ತಾ, ಮುಂದೆ ನಮಗೆ ತ್ರಿಷೆಗೆ ಬಂದಿದೆ. ಆ ಬಳಿಕ ಪ್ರೊಫೆಸರ್ KS ಅಡಿಗರು ಬರ್ತಾ ಇದ್ದಾರೆ. ವೇದಿಕೆಯಲ್ಲಿ ಸದಾಶಿವರಾವ್ ಇದ್ದಾರೆ ಮತ್ತು ಪ್ರವೀಣ್ ಗುಡಿಯವರಿದ್ದಾರೆ. ಅವರು ಮತ್ತೆ ನಿಮಗೆ ಇಡೀ ದಿವಸ ನಾಳೆವರೆಗೆ ನಮ್ಮೊಟ್ಟಿಗೆ ಇರ್ತಾರೆ. ಸದಾಶಿವರಾವ್ ಬೇರೆ ಮತ್ತೆ ಮಾತಾಡ್ತಿರಲ್ಲ, ಅಥವಾ 2 ಮಾತಾಡಿ ಮತ್ತೆ ನಾರಾಯಣ ಹೆಗ್ಡೆಯವರು ಕೃತಜ್ಞತೆ ಅರ್ಪಿಸ್ತಾರೆ. ವಿಶ್ವನಾಥ ಶೆಣೆಯವರು ವೇದಿಕೆ ಕರ್ಕೊಂಡು ಬರ್ತೇನೆ. ಎಲ್ಲರಿಗೂ ಅತಿಥಿಗಳಿಗೆ ಸ್ಮರಣಿಕೆಯನ್ನು ಕೊಡ್ತಾರೆ. ನನಗೆ ಕೃತಜ್ಞತೆ ಹೇಳಲಿಕ್ಕೆ ಸ್ವಲ್ಪ ಸಮಯ ಸಿಕ್ಕಿತ್ತು, ಆ ಸಂತೋಷ ಇದೆ. ಅಲ್ಲದೇ ಇದ್ದರೆ ಒಬ್ಬೊಬ್ಬರ ಹೆಸರನ್ನಷ್ಟೇ ಹೇಳಿ ಮುಗಿಸಬೇಕಿತ್ತು. ಈಗಲೂ ಹೆಚ್ಚು ಹೇಳುವುದಿಲ್ಲ, ಆದರೆ ಅವರಿಗೆ ಸ್ಮರಣಿಕೆ ಕೊಡುವ ಹೊತ್ತನ್ನು ನಾನು ಕೃತಜ್ಞತೆ ಹೇಳುವುದಕ್ಕೆ ಬಳಸಿಕೊಳ್ತೇನೆ. 3 ಹಿರಿಯರು ಮಾತನಾಡಿದ್ದಾರೆ. ಒಬ್ಬರು 80 ದಾಟಿದವರು ಮತ್ತು ಇಬ್ಬರು 70ರ ಅಂಚಿನಲ್ಲಿ ಇರುವವರು.
ಆ ಮೂವರು ನೀವು ತಪಸ್ಸು ಮಾಡಬೇಕು ಹೇಳಿ ಹೇಳಿದರು. ಆ ಮೂವರು ತಪಸ್ವಿಗಳೇ. ಯಾಕೆಂದರೆ ಬದುಕಿನಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡುವುದಕ್ಕೆ ಅವರ ದೊಡ್ಡ ತಪಸ್ಸು ಕಾರಣವಾಗಿದೆ. ಅವರು ಮಾತನಾಡ್ತಾ ಬೇರೆ ಏನನ್ನೂ ಹೇಳಲಿಲ್ಲ, ಅವರ ಬಗ್ಗೆ ಹೇಳಿದರು, ಅವರ ಕಥೆಯನ್ನೇ ಹೇಳಿದರು. ಆ ಕಥೆ ನಮಗೆ ರೋಮಾಂಚನವನ್ನುಂಟು ಮಾಡಿತು. ಮಕ್ಕಳೇ, ನಿಮಗೆ ಅಲ್ಲಿ ಇವರುಗಳೆಲ್ಲ ನಿಮಗೆ ಆದರ್ಶ. ನಾವು ಕಲಾರಂಗದಲ್ಲಿ ಅಥವಾ ವಿದ್ಯಾಪೋಷಕನ ಮಕ್ಕಳಿಗೆ ಯಾರನ್ನು ತೋರಿಸ್ತೇವೆ ಅಂದರೆ ಆದರ್ಶ ಸಾಧಕರನ್ನು ತೋರಿಸ್ತೇವೆ, ಆದರ್ಶ ವ್ಯಕ್ತಿಗಳನ್ನು ತೋರಿಸ್ತೇವೆ. ಮುರಳಿ ಸರ್ ಆಗ ಹೇಳಿದರು, ಈ ಒಬ್ಬೊಬ್ಬರ ಬಗ್ಗೆ ನಾವು ಮಾತನಾಡ್ತಾ ಹೋದರೆ 1 ಗಂಟೆ ಮಾತನಾಡಬಹುದು. ಅವರು ಬಹಳ ಬ್ರೀಫಾಗಿ ಹೇಳಿದ್ದಾರೆ. 15 ನಿಮಿಷದಲ್ಲಿ, 10 ನಿಮಿಷದಲ್ಲಿ, 5 ನಿಮಿಷದಲ್ಲಿ ಮುಗಿಸಿದ್ದಾರೆ ಅವರ ಮಾತುಗಳನ್ನು. ಆದರೆ ಅಷ್ಟೇ ಆ ಕಡಿಮೆ ಅವಧಿಯಲ್ಲಿ ಅವರ ಹೇಳಿದ ಮಾತು ಎಷ್ಟು ಅರ್ಥಪೂರ್ಣವಾಗಿತ್ತು ಎನ್ನುವುದನ್ನು ನೀವು ಗಮನಿಸಿದ್ದೀರಿ. ನಾನು ನೇರವಾಗಿ ಆ ಮಹನೀಯರುಗಳಿಗೆ ಕೃತಜ್ಞತೆಯನ್ನು ಹೇಳಬೇಕು, ಅದು ನನ್ನ ಕೆಲಸ. ಇವತ್ತು ಈ ವಿದ್ಯಾಪೋಷಕ್ ಶಿಬಿರವನ್ನು, ಇದು ಎರಡೇ ದಿನದ್ದಿರ್ಬೋದು, ಆದರೆ ಮುಖ್ಯವಾದ ಶಿಬಿರ. ಯಾಕೆ ಇದು ಮುಖ್ಯ ಅಂದರೆ ನೀವು ಬಹಳ ಮುಖ್ಯವಾದ ಹಂತದಲ್ಲಿದ್ದೀರಿ, ಬಹಳ ಗೊಂದಲದಲ್ಲಿಯೂ ನೀವಿದ್ದೀರಿ. ಆ ಗೊಂದಲಕ್ಕೂ ಪರಿಹಾರ ಸಿಗ್ತದೆ. ಈಗಾಗಲೇ ಈ ಹಿರಿಯರು ಹೇಳಿದ ಹಾಗೆ ನಿಮ್ಮ ಬದುಕಿನಲ್ಲಿ ಒಂದು ನಿರ್ದಿಷ್ಟವಾದ ಗುರಿಯನ್ನು ಸಾಧಿಸುವುದಕ್ಕೆ, ನನಗನ್ನಿಸ್ತದೆ, ನಾನು ಕಾಲೇಜಿನಲ್ಲಿ ಪಾಠ ಮಾಡಿದವನು, ನೀವು ನಿಮ್ಮ ಸ್ನೇಹಿತರು BCom ಮಾಡ್ತಾರೆ ಅಥವಾ BSc ಮಾಡ್ತಾರೆ ಎಂಬ ಕಾರಣಕ್ಕಾಗಿ ಬಂದವರು ಅನೇಕರು ಇರಬಹುದು. ಹಾಗೆ ಬರುವಾಗ ಒಂದು ನಿರ್ದಿಷ್ಟ ಉದ್ದೇಶ ಇರುವುದಿಲ್ಲ, ಇರಬೇಕಾದ್ದು ಇಲ್ಲ. ಎಷ್ಟೋ ಸಲ ಇರಬೇಕಾದ್ದು ಸಹಜ, ಆದರೆ ಇರುವುದಿಲ್ಲ. ಈಗ ನಿಮಗೆ ನಿಮ್ಮ ಉದ್ದೇಶವನ್ನು ಶ್ರುತಪಡಿಸಿಕೊಳ್ಳುವುದಕ್ಕೆ ಅಥವಾ ಸ್ಥಿರ ಮಾಡಿಕೊಳ್ಳುವುದಕ್ಕೆ ಈ 2 ದಿನದ ಕಾರ್ಯಾಗಾರ ನಿಮಗೆ ಒಂದು ಉತ್ತಮ ಅವಕಾಶ ಎಂಬುದನ್ನು ನೀವು ಭಾವಿಸಬೇಕು. ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದವರು ಬಹಳ ಹಿರಿಯರು. ಅವರ ಬಗ್ಗೆ, ಅವರ ಹಿರಿತನದ ಮಾತುಗಳನ್ನು ನೀವು ಕೇಳಿದ್ದೀರಿ. ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರು ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ಅವರು ಜ್ಞಾನದ ನಿಧಿ ಅದನ್ನೇ ನಿಮಗೆ ಹೇಳಿದ್ದಾರೆ. ಅವರಿಗೆ ವಿಶ್ವನಾಥ್ ಶೆಣೆಯವರು ಶಾಲು ಸ್ಮರಣಿಕೆ ನೀಡಿ ನಮ್ಮ ಗೌರವವನ್ನು ಅವರಿಗೆ ಅರ್ಪಿಸ್ತಾ ಇದ್ದಾರೆ. ಹಾಗೆ ಡಾಕ್ಟರ್ AP ಭಟ್ರು ಕೊನೆಯ ಒಂದು 6-8 ನಿಮಿಷದಲ್ಲಿ, 6-8 ನಿಮಿಷವೂ ತಗೊಳ್ಳಿಲ್ಲ, ಅವರು ಹೇಳಿದರು. ಅವರು ಹೇಳುವ ಮಾತಿನಲ್ಲಿ ನಿಮ್ಮ ಬಗ್ಗೆ ಅವರಿಗೆ ಎಷ್ಟು ಕಳಕಳಿ ಇದೆ ಎಂಬುದನ್ನು ನೀವು ಗಮನಿಸಬೇಕು. ಅವರು ನಮ್ಮೊಂದಿಗಿರುವುದೇ ನಮ್ಮ ಕೆಲಸವನ್ನು ಪ್ರೋತ್ಸಾಹಿಸುವುದಕ್ಕೆ. ದೊಡ್ಡ ಶಿಕ್ಷಣ ಸಂಸ್ಥೆಗಳ ನೇತೃತ್ವವನ್ನು ವಹಿಸಿದವರು. ನಿಜವಾಗಿಯೂ ನಮಗೆಲ್ಲ ಆದರ್ಶಪ್ರಾಯರು. ಸರ್, ನಿಮಗೂ ಕೃತಜ್ಞತೆಗಳು. ನಾನು ರತ್ನಕುಮಾರರ ಬಗ್ಗೆ ಪ್ರತ್ಯೇಕ ಹೇಳಬೇಕಾದ್ದಿಲ್ಲ. ಬದುಕಿನಲ್ಲಿ ಹೋರಾಟ ಮಾಡಬೇಕು ಎನ್ನುವುದಕ್ಕೆ ರತ್ನಕುಮಾರ್ ಒಬ್ಬ ಪ್ರಾತಿನಿಧಿಕ ವ್ಯಕ್ತಿ. ಅವರ ಕಥೆಯನ್ನು ಅವರು ಹೇಳಿದ್ದಾರೆ. ಸರ್, ನಿಮಗೂ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಹೇಳ್ತೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯ ಕೋಶಾಧಿಕಾರಿಗಳಾದ ಪ್ರೊಫೆಸರ್ ಸದಾಶಿವರಾವ್ ಇದ್ದಾರೆ. ಅವರು ಮತ್ತೆ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಎಲ್ಲರನ್ನೂ ಸ್ವಾಗತಿಸಿದ್ದಾರೆ. ವಿಶ್ವನಾಥ್ ಶೆಣೆಯವರು ನಮ್ಮ ಸಂಸ್ಥೆಯಲ್ಲಿ ತುಂಬ ಹಿರಿಯರು, ನಮಗೆಲ್ಲ ಮಾರ್ಗದರ್ಶಕರು. ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಸಮಾರಂಭದ ಘನತೆಯನ್ನು ಹೆಚ್ಚಿಸಿದ್ದಾರೆ. ನೀವು ಹಿಂದೆ ಫಸ್ಟ್ PUC ಮುಗಿಸಿದ ಮೇಲೆ ಕೇಳಿದ್ದೀರಿ ಪ್ರವೀಣ್ ಗುಡಿಯವರು. ಅವರ ಮಾತುಗಳನ್ನು ನೀವು ಕೇಳುವುದಕ್ಕೆ ಹೇಗೆ ಕಾತರರೋ ನಾನೂ ಅಷ್ಟೇ ಕಾತರನಾಗಿದ್ದೇನೆ. ಈ 2 ದಿವಸ ನಿಮಗೆ ಮಾರ್ಗದರ್ಶಿ ಮಾತುಗಳನ್ನು ಆಡ್ತಾರೆ. ನಮ್ಮನ್ನೆಲ್ಲ ಮುನ್ನಡೆಸ್ತಾ ಇರುವವರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ M. ಗಂಗಾಧರ್ ರಾಯರು. ಅವರ ಪ್ರಾಸ್ತಾವಿಕ ಮಾತುಗಳನ್ನು ಕೇಳಿದ್ದೀರಿ. ಇಂತಹ ಕಾರ್ಯಕ್ರಮವನ್ನು ಏರ್ಪಡಿಸುವಲ್ಲಿ ನಿಮ್ಮ ಮುರಳಿ ಸರಿಗೆ ಎಷ್ಟು ಕಳಕಳಿ ಇದೆ ಎನ್ನುವುದು ನಿಮಗೆ ಗೊತ್ತಿದೆ. ಅವರಿಗೂ ಹಾಗೂ ಅನಂತರಾಜ್ ಉಪಾಧ್ಯಾಯರಿದ್ದಾರೆ. ನಮ್ಮ ಸಂಸ್ಥೆಯ ಅನ್ಯಾನ್ಯ ಸದಸ್ಯರು ಇಲ್ಲಿದ್ದಾರೆ. ಎಲ್ಲರಿಗೂ ಮತ್ತು ನಿಮಗೂ ನಾನು ವಿದ್ಯಾಪೋಷಕ್ ಪರವಾಗಿ, ಯಕ್ಷಗಾನ ಕಲಾರಂಗದ ಪರವಾಗಿ ಕೃತಜ್ಞತೆಯನ್ನು ಹೇಳ್ತೇನೆ. ಈ 2 ದಿನವನ್ನು
ಸಂಪೂರ್ಣವಾಗಿ ನೀವು ಉಪಯೋಗಿಸಿಕೊಳ್ಬೇಕು ಮತ್ತು ಅದನ್ನು ರೂಢಿಸಿಕೊಂಡು ಬದುಕಿನಲ್ಲಿ ಈ ಮಹನೀಯರು ನಿಮಗೆ ಈಗಾಗಲೇ ಸೂಚಿಸಿದ ಹಾಗೆ ಉನ್ನತವಾದಂಥ ಸ್ಥಾನಕ್ಕೆ ನೀವೇರಬೇಕು ಎಂಬ ಹಾರೈಕೆಯೊಂದಿಗೆ ನಾನು ವಿರಮಿಸ್ತೇನೆ. ನಮಸ್ಕಾರ. ಪೂರ್ಣಪ್ರಜ್ಞ ಕಾಲೇಜಿನಲ್ಲಿ 4 ವಿದ್ಯಾರ್ಥಿಗಳು ಅಂತಿಮ ವರ್ಷ BSc ವಿದ್ಯಾರ್ಥಿ ಮಾಡ್ತಾ ಇದ್ದಾರೆ. 3 ಬಂದಿದ್ದಾರೆ, ಒಬ್ಬಳು ಆಬ್ಸೆಂಟ್. ನಾನು ಈಗಾಗಲೇ ಹೇಳಿದ್ದೆ, ನಮಗೆ ಸಮಸ್ಯೆ ಹೇಳಿದರೆ ಈಗ ಶಿಬಿರ ಮಾಡಿದಾಗ ಆಬ್ಸೆಂಟ್ ಆದಮೇಲೆ ನಾವು ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು. ಈಗ ಫೈನಲ್ ಇಯರ್ 85 ವಿದ್ಯಾರ್ಥಿಗಳಲ್ಲಿ ಈಗ ಅಟ್ ಪ್ರೆಸೆಂಟ್ 66 ಮಂದಿ ಭಾಗವಹಿಸಿದ್ದಾರೆ. 19 ಮಂದಿ ಬರಲಿಲ್ಲ, ಕೆಲವರು ಮಧ್ಯಾಹ್ನ ಬರಲಿಕ್ಕಿದ್ದಾರೆ. ಪೂರ್ಣಪ್ರಜ್ಞೆ ಇಡೀ ಸಂಸ್ಥೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಕಲಿತಾರೆ ಈಗ ಅಮಿತಾ ಈಗ ಮೆಸೇಜ್ ಮಾಡ್ತಾಳೆ, ನಾನು ಸದಾಶಿವರಾವ್ಗೆ ಅದನ್ನು ಕೊಡ್ತೀನಿ.